ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 21ನೇ ತಾರೀಕು ಸೆಪ್ಟೆಂಬರ್ 2024 ಶನಿವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯಣೆ, ವರ್ಷ ಋತು ಭಾದ್ರಪದ ಮಾಸೆ, ಕೃಷ್ಣ ಪಕ್ಷದ ಚತುರ್ಥಿ ತಿಥಿ, ಅಶ್ವಿನಿ ನಕ್ಷತ್ರ, ವ್ಯಾಘಟ ಯೋಗ, ಭವಕರಣ. ಇವತ್ತಿನ ಪಂಚಾಂಗ ಫಲ. ದುಷ್ಟ ಮುಹೂರ್ತ ಬೆಳಿಗ್ಗೆ 6:08 7:45 ಇರತಕ್ಕಂಥದ್ದು. ಹಾಗೆಯೇ ಬೆಳಿಗ್ಗೆ 11:48 12:36 ಈ ಸಮಯ ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಕಂಟಕ ಮುಹೂರ್ತ. ಜಾಗ್ರತೆ. ಕೆಲವು ಈ ಒಂದು ಗ್ರಹಣ ವಿಚಾರದಲ್ಲಿ ಕೆಲವು ಸ್ಥಳ, ಜಾಗ ಇವುಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಅಲ್ಲೊಂದು ಅನಾಹುತ ನಡೆದಿದೆ, ಸೂಕ್ಷ್ಮವಾಗಿ ಗಮನಿಸ್ತಿದ್ದೀರಾ? ತುಂಬ ಎಚ್ಚರಿಕೆಯಾಗಿ ಗಮನಿಸ್ತಾ ಇರಬೇಕು. ನಾವು ಗಮನಿಸೋಲ್ಲ. ಡೊನಾಲ್ಡ್ ಟ್ರಂಪ್ ಮೇಲೆ ಮತ್ತೊಮ್ಮೆ ಅಟ್ಯಾಕ್ ನಡೆದಿದೆ. ಅದೊಂದು ನಡೆದಿದೆಯಾ? ಲೆಬನಾನಲ್ಲಿ ಸುಮಾರು 3,000ಕ್ಕೂ ಮೇಲ್ಪಟ್ಟು ಜನರ ಮೊಬೈಲ್ ಪೇಜರ್ ಅಂತಾರೆ, ಮೊದಲು ಪೇಜಿಂಗ್ ಇತ್ತು, ಬ್ಲಾಸ್ಟ್ ಆಗುತ್ತೆ. ಒಂದು ಕಡಿಮೆ ಅಂದ್ರೂ 20-30 ಜನರ ಸಾವು, 3,000ಕ್ಕೂ ಮೇಲ್ಪಟ್ಟು ಜನಗಳಿಗೆ ದೊಡ್ಡದಾದಂಥ ಪೆಟ್ಟು, ಗಾಯ. ಟೆಕ್ನಾಲಜಿ ಯೂಸ್ ಮಾಡಿದರೆ ಅದು ಇದು ಅದೆಲ್ಲ. ಗ್ರಹಣಗಳ ಛಾಯೆ ಮನುಷ್ಯನನ್ನ ಎಷ್ಟು ವಿಕೃತವಾಗಿ ಆಲೋಚನೆ ಮಾಡಿಸುತ್ತೆ. ಸತ್ತೋಗಿರೋರ ಅಕೌಂಟಿಂದ ದುಡ್ಡನ್ನು ಫ್ರೀಸ್ ಮಾಡತಕ್ಕಂಥದ್ದು ನಡೀತಿದೆ. ಬ್ಯಾಂಕಲ್ಲಿ ಎಷ್ಟೋ ಅಕೌಂಟುಗಳು ಚಾಲ್ತಿ ಇಲ್ಲ, ದುಡ್ಡಿದೆ, ಅದನ್ನ ಬ್ಯಾಂಕ್ ಮ್ಯಾನೇಜರ್ಗಳೇ ಬೇರೆ ಬೇರೆ ರೀತಿಯದ್ದು ಮಾಡಿ ದುಡ್ಡು ತೆಗಿತಿದ್ದಾರೆ ಅಂತ ಕೆಲವೊಂದು ಹೊರಗಡೆಯೂ ಬಂದಿದೆ. ಸಿಕ್ಕಾಬಟ್ಟೆ ಭೂ ಹಗರಣಗಳು ಹೊರಗಡೆ ಬರ್ತಿದೆ. ಬೇರೆ ಬೇರೆ ರೀತಿದ್ದು ಸೂಕ್ಷ್ಮವಾಗಿ ಅದು ನೋಡ್ಲಿಕ್ಕೆ ಅದೊಂದು ಸಣ್ಣ ಘಾಟ್ ಅಷ್ಟೇ ಮಕ್ಕಳೇ. ಎಲ್ಗೋ ತಗೊಂಡೋಗಿ ತಾಕತಕ್ಕಂಥ ಒಂದು ಪ್ರಭಾವ. ಇವುಗಳನ್ನೇ ನಾವು ಗಮನಿಸ್ತಲೇ ಇರ್ತೇವೆ. ಎಚ್ಚರಿಕೆ. ಹೇಳ್ದಾಗೆ ಒಂದು 42 ದಿನ, ಒಂದು 21 ದಿನ, 48 ದಿನ ನಮಗೆ ಮೀರಿದ ಒಂದು ಅನಾಹುತಗಳ ಪರಿಚಯ, ಪ್ರಬೋಧ ನಡೀತಿರ್ತಕ್ಕಂಥದ್ದು. ಎಚ್ಚರಿಕೆ ಮಕ್ಕಳೇ, ತುಂಬ ಎಚ್ಚರಿಕೆ. ಆದಷ್ಟು ಒಂದು ಪುಟ್ಟ ದೀಪ, ತುಳಸಿ ದೀಪ, ಗ್ರಾಮದೇವಿ ದೀಪ. ಗ್ರಾಮದೇವರಿಗಿಂತ ನಮ್ಮನ್ನು ಕಾಪಾಡೋದೇ ನಮ್ಮ ಗ್ರಾಮದೇವರು, ಇನ್ಯಾವುದೋ ಎಲ್ಲೋ ಇರೋ ದೇವರಲ್ಲ. ನಮ್ಮ ಗ್ರಾಮದೇವರಿಗೆ ಮೀರಿದ ದೇವರಿಲ್ಲ. ಮೊದಲು ಗ್ರಾಮದೇವರ ಸುತ್ತಮುತ್ತ ಶುದ್ಧತೆ, ಬದ್ಧತೆ, ಅಲ್ಲೊಂದು ದೀಪ, ಅಲಂಕಾರ, ಇವುಗಳನ್ನ ನೋಡ್ಕೊಳ್ತಕ್ಕಂಥದ್ದು ಮಾಡಿ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ಅಲ್ಲೊಂದು ದೀಪಾರಾಧನೆ ತಪ್ಪದೆ ನೋಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಪಿತೃ ಕಾರ್ಯದಲ್ಲಿ ಈ ಒಂದು ವಿಶೇಷವಾಗಿ ಈ 15 ದಿನ ಈ ಮಹಾಲಯ ಪಿತೃಪಕ್ಷ ಅನ್ನತಕ್ಕಂಥದ್ದು, ಮಹಾ ಆಲಯ ಪಿತೃಪಕ್ಷ ಸಂದರ್ಭದಲ್ಲಿ ಸೀತಾದೇವಿಯ ಒಂದು ಬಹುದೊಡ್ಡ ಶಾಪ ನನಗೆ ನೆನಪಿಗೆ ಬರುತ್ತೆ. ಆಕೆ ವಿಶೇಷವಾಗಿ 3 ಜನಕ್ಕೆ ಶಾಪ ಇಡ್ತಾಳೆ. ಒಂದು ಗೋವಿಗೆ, ಫಲ್ಗುಣಿ ನದಿಗೆ, ಮಾವಿನ ಮರಕ್ಕೆ, ಹಾಗೂ ಅಲ್ಲಿ ಇರತಕ್ಕಂಥ ಬ್ರಾಹ್ಮಣರಿಗೆ ಶಾಪವನ್ನ ಇಡುತ್ತಾಳೆ. ಈ 4 ಜನಕ್ಕೆ. ಅದರಲ್ಲೂ ಮುಖ್ಯವಾಗಿ ಗೋವಿಗೆ ಶಾಪ. ತುಂಬಾ ಜನಕ್ಕೆ ಗೊತ್ತಿಲ್ಲ, ಗೋವಿನ ಮೂತಿಗೆ ಪೂಜೆ ಮಾಡೋ ಹಾಗಿಲ್ಲ, ಪೂಜೆ ಮಾಡಿ ಪ್ರಯೋಜನ ಇಲ್ಲ. ಹಾಗೆಯೇ ಪ್ರತಿದಿನ ಇಲ್ಲ, ಪ್ರತಿ ವಾರ ಇಲ್ಲ, ಪ್ರತಿ ತಿಂಗಳು ಕೆಲವ್ರಿಗೂ ಅದು ಹುಚ್ಚಿರುತ್ತೆ. ನಾನು ನಂಜನಗೂಡಿಗೆ ಹೋಗ್ತೀನಿ, ನಾನು ಧರ್ಮಸ್ಥಳ, ನಾನು ತಿರುಪತಿ, ನಾನು ಹೊರನಾಡು, ಪ್ರತಿ ತಿಂಗಳು ಹೋಗ್ತೀನಿ. ಗೊತ್ತಾ? ಪ್ರಯೋಜನವಿಲ್ಲ. ಇನ್ನು ಪಾಪದ ಮೂಟೆಯನ್ನು ಕಟ್ಕೊಂಡು ಬರ್ತೀರಾ, ಪಾಪದ ಗಂಟನ್ನ ಹೊತ್ತುಕೊಂಡು ಬರುತ್ತೀರಿ.
ಇವೆಲ್ಲ ಸೀತಮ್ಮನ ಶಾಪಗಳು, ದೇವಿ ಶಾಪಗಳು, ದ್ರೌಪದಿ ಶಾಪಗಳು, ಗೌರಿ ಶಾಪಗಳು. ನೆನ್ಪಿಟ್ಕೊಳ್ಳಿ. ಇನ್ನೊಬ್ಬರ ಪುಣ್ಯ ದರ್ಶನವನ್ನು ಕಿತ್ಕೊಳ್ಳೋ ಅಧಿಕಾರ ಯಾರಿಗೂ ಇಲ್ಲ, ಯಾರಿಗೂ ಇಲ್ಲ. ಆ ಹುಚ್ಚುತನ ಇವತ್ತಿಗೆ ನಿಲ್ಲಿಸ್ಬಿಡಿ. ಮಹಾಲಯ ಪಿತೃಪಕ್ಷಕ್ಕೆ ಹೇಳ್ತಾನೆ, ನಾನು ಯಾರು ಗೊತ್ತಾ, ಬೆಳ್ಳಂಬೆಳಗ್ಗೆ ನಾನೇ ಮೊದಲ ಪ್ರತಿ ಅಮಾವಾಸ್ಯೆಗೆ ನನ್ನ ದರ್ಶನ, ಹುಣ್ಣಿಮೆಗೆ ನನ್ನ ದರ್ಶನ, ನನ್ನ ಅಮ್ಮನವ್ರ ದರ್ಶನ, ನನ್ನ ಶಿವೈನ ದರ್ಶನ. ಹಾಳಾಯ್ತು ನಿಮ್ಮ ದರ್ಶನ. ಬೇರೆಯವ್ರ ದರ್ಶನದ ಸೌಭಾಗ್ಯ ಎಲ್ಲ ಕಿತ್ಕೊಂಡಿರೋದನ್ನ ಅವ್ರ ಪಾಪ ಎಲ್ಲ ನೀವು ಹೊತ್ಕೊಂಡು ನಿಮ್ಮ ಮನೆಗೆ ಏಳಿಗೆ ಆಗೋಲ್ಲ. ಎಷ್ಟೇ ಇದ್ದರೂ ಏಳಿಗೆ ಆಗುವುದಿಲ್ಲ, ನೆನ್ಪಿಟ್ಕೊಳ್ಳಿ. ಅಲ್ಲೊಂದು ಚಿನ್ನ ಭಿನ್ನವಾಗ್ಬಿಡ್ತೀರಿ. ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ ಪ್ರತಿ ವಾರ ಪ್ರತಿ ತಿಂಗಳು ಅನ್ನತಕ್ಕಂಥದ್ದು ಹೋಗ್ಲೇಬಾರ್ದು. ಒಂದು ಆಯಣದಿಂದ ಇನ್ನೊಂದು ಆಯಣಕ್ಕೆ ವ್ಯತ್ಯಾಸ ಇರಬೇಕು ಸಮಯ. ಅಂದ್ರೆ ಅಟ್ಲೀಸ್ಟ್ 6 ತಿಂಗಳು. ಉತ್ತರಾಯಣದಲ್ಲಿ ನೋಡಿದ್ರೆ ದಕ್ಷಿಣಾಯಣದಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ, ತೊಂದರೆ ಇಲ್ಲ. ನೆನ್ನೆ ಉತ್ತರಾಯಣ, ನಾಳೆ ದಕ್ಷಿಣಾಯಣ. ಸರಿ, ನೆನ್ನೆ ಹೋಗಿ ನೋಡ್ಕೊಂಡು ಬಂದ್ರಲ್ಲ, ಇವತ್ತು ನೋಡ್ಕೊಂಡು ಬರ್ಬೋದು. ಮತ್ತೆ ಇನ್ನೊಮ್ಮೆ ನೋಡ್ಬೇಕಂದ್ರೆ ಉತ್ತರಾಯಣಕ್ಕೆ ಬರಬೇಕು. ಹೌದು, ಉತ್ತರಾಯಣ ದಕ್ಷಿಣಾಯಣ, ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಅಂದ್ರೆ 6 ತಿಂಗಳಿಗೊಮ್ಮೆ. ಜನವರಿಲಿ ನೋಡಿದ್ರೆ ಜುಲೈಗೆ ಹೋಗ್ಬೋದು. ಪ್ರತಿ ವಾರ ಹೋಗ್ತೀನಿ, ಪ್ರತಿ ತಿಂಗಳು ಹೋಗ್ತೀನಿ, ಇಲ್ಲ. ಹಾಗೆಯೇ ಗೋವಿನ ಮುಖಕ್ಕೆ ಪೂಜೆ ಮಾಡಿ ಪ್ರಯೋಜನ ಇಲ್ಲ. ಸೀತಮ್ಮನ ಶಾಪ ಸುಳ್ಳು ಹೇಳಿಬಿಡ್ತದೆ, ಸುಳ್ಳು ಹೇಳಿಬಿಡ್ತು. ಹಿಂದೆ ಶ್ರೀರಾಮಚಂದ್ರರು ವನವಾಸವನ್ನ ಮುಗಿಸಿ ಕಾಡಿಂದ ನಾಡಿಗೆ ಬಂದ ಮೇಲೆ ಆ ಒಂದು ಪಟ್ಟಾಭಿಷೇಕವಾಗಿ ಪಟ್ಟಾಭಿರಾಮ. ಶ್ರೀರಾಮಚಂದ್ರರಿಗೆ ಮಾತ್ರ ಹೆಸರು ಇದೆ, ನೆನಪಿಟ್ಟುಕೊಳ್ಳಿ. ಯಾರಿಗೂ ಇಲ್ಲದಂತ ಒಂದು ಹೆಸರು ಇದೆ, ಪಟ್ಟಾಭಿರಾಮ. ಯಾಕೆ ಅಂದ್ರೆ 3 ಕೋಟಿ ದೇವತೆಗಳು ಬಂದಿದ್ರು. 500ಕ್ಕೂ ಮೇಲ್ಪಟ್ಟು ನದಿಗಳ ಸ್ನಾನ ಯಾವ ದೊರೆಗಾದ್ರೂ ಆಗಿದೆಯಾ? 500 ನದಿಗಳ ಸ್ನಾನ ಮಾಡಿಸ್ಕೊಂಡು ಆ ಪಟ್ಟ, ಆ ಒಂದು ಸಿಂಹಾಸನದ ಮೇಲೆ ಕುಳಿತುಕೊಳ್ಳೋ ಭಾವ ಆಗಿದೆಯಾ? 7 ಸಮುದ್ರಗಳ ಸ್ನಾನ ಆಗಿದೆಯಾ? ನನ್ನ ರಾಮಚಂದ್ರ ಪ್ರಭುವಿಗೆ ಆಗಿದೆ. ನನ್ನ ರಾಮಚಂದ್ರ ಪ್ರಭು ಪಟ್ಟಾಭಿಷೇಕವಾಗುವಾಗ ಪೂರ್ತಿ ಗುಂಡೊಡೆದು ಕ್ಷತ್ರಿಯ ತಿಲಕವಾಗಿ, ಇಲ್ಲೊಂದು ಪಿಲಕ ಅಂತ ಹೇಳ್ತಾರೆ, ಜುಟ್ಟು, ಆ ಬಂಗಾರದ ಜನಿವಾರ, ಆ ಒಂದು ಧನಸ್ಸು ಹಿಡಿದುಕೊಂಡು ಬಂದು ಕುಳಿತುಕೊಂಡಿರೋದು. ವಸಿಷ್ಠರು ಕುಲಗುರುಗಳು ಬಂದು ಎಲ್ಲಾ ದೇವಾನು ದೇವತೆಗಳ ಸಾಕ್ಷಿಯಾಗಿ, ಸಪ್ತರ್ಷಿ ಮಂಡಲದ ಸಾಕ್ಷಿಯಾಗಿ ಶ್ರೀರಾಮಚಂದ್ರರಿಗೆ ಕಿರೀಟ ಧಾರಣೆಯನ್ನ ಮಾಡಿದಂಥದ್ದು ಯಾವ ದೊರೆಗೂ ಹಿಂದೆಯೂ ಮುಂದೆಯೂ ಇಲ್ಲ. ಸೀತಾ ಸಮೇತರಾಗಿ ಶ್ರೀರಾಮಚಂದ್ರರು, ಅದಕ್ಕೆ ಅವರನ್ನ ಪಟ್ಟಾಭಿರಾಮ. ಅವರು ಏರಿದಂತಹ ಪಟ್ಟಾಭಿಷೇಕದ ಒಂದು ನಿಯಮ ಜಗತ್ತಲ್ಲಿ ಇನ್ಯಾರೂ ಇಲ್ಲ. ಅದಕ್ಕೆ ಆ ಹೆಸರು. 10,000 ವರ್ಷಗಳಾದರೂ ಕೂಡ ನಾವು ಶ್ರೀರಾಮಚಂದ್ರರನ್ನ ನೆನೆಸ್ಕೋತಿದ್ದೇವೆ ಅಂದ್ರೆ ಈ ಕಾರಣಕ್ಕೆ. ಇನ್ನು ಯಾವ ರಾಜರುಗಳನ್ನ ನಾವು ನಿತ್ಯ ನೆನೆಸ್ಕೋತೀವಿ? ಯಾವ ಚಕ್ರವರ್ತಿಯನ್ನಾಗಲಿ, ಅಶೋಕ ಚಕ್ರವರ್ತಿ, ಚಂದ್ರಗುಪ್ತ ಚಕ್ರವರ್ತಿ, ನಮ್ಮ ಶ್ರೀಕೃಷ್ಣ ದೇವರಾಯರು, ನಮ್ಮ ಮೈಸೂರು ಮಹಾರಾಜರು, ರಾಜರಾಜ ಚೋಳ, ಇದೆಲ್ಲ ಮಾತಾಡಿದ್ರೆ ನಿತ್ಯ ನೆನ್ಸ್ಕೊಳ್ಳಲ್ಲ. ರಾಮರನ್ನು ಮಾತ್ರ ನೆನ್ಸ್ಕೋತೇವೆ ನಿತ್ಯ. ಎದ್ರೆ, ಕೂತ್ರೆ, ನಿಂತ್ರೆ, ಮಾತಾಡಿದ್ರೆ ಎಲ್ಲದಕ್ಕೂ. ಅಂತ ರಾಮಚಂದ್ರರು ಪಟ್ಟಾಭಿಷೇಕ ಆದ ಮೇಲೆ ಅವರಿಗೆ ಒಂದು ಕಾಲಘಟ್ಟಕ್ಕೆ ಎಲ್ಲೋ ಮನಸ್ಸಿನಲ್ಲಿ ನೋವು. ನನ್ನ ತಂದೆಗೆ ಕಾಡಲ್ಲಿ ಸರಿಯಾಗಿ ನಾನು ಆ ಪಿತೃ ಕಾರ್ಯ ಮಾಡಲಿಲ್ಲ ಅನ್ನೋ ಒಂದು ನೋವು. ಏನಿರ್ತಿತ್ತು? ಬರೀ ಕಂದಮೂಲಗಳ ಪಿಂಡ, ಏನೋ ಸಿಕ್ಕಿದ್ದು. ಎಲೆ ಮೇಲೆ ತಂದೆ ನೆನೆಸ್ಕೊಂಡು, ಅಲ್ಲಿದ್ದರೂ ಪಿತೃ ಕಾರ್ಯವನ್ನ ಮರೆಯಲಿಲ್ಲ ನನ್ನ ದೊರೆ, ನೆನಪಿಟ್ಟುಕೊಳ್ಳಿ. ಅದಕ್ಕೆ ಶ್ರೀರಾಮಚಂದ್ರರು. ಯಾರಾದ್ರೂ ರಾಮರ ಬಗ್ಗೆ ತುಂಬಾ ಮಾತಾಡ್ತಾರಲ್ವ ಮಕ್ಕಳು, ಅವ್ರ ಹತ್ರ ಕೇಳಿ. ನಿಮ್ಮ ಗುರುಗಳು, ನಿಮ್ಮ ದೇವರು, ನಿಮ್ಮ ಆ ಮಹರ್ಷಿ ತಪಸ್ವಿ ಎಲ್ಲ ಮಾತಾಡ್ತಿರಲ್ಲ, ತಂದೆಯ ಮಾತಿಗೆ ಎದ್ದು ಬಂದ್ರು. ಪಿತೃವಾಕ್ಯ ಪರಿಪಾಲಕ, ಸಿಂಹಾಸನವನ್ನೇ ತ್ಯಜಿಸಿ ಬಂದ್ರು. ತಿರುಗಾ ಕರೆದು ನೀನೇ ತಗೊಳ್ಳೋ ಅಂದ್ರೂ ಕೂಡ ತೆಗೆದುಕೊಳ್ಳದೆ, ನಾನು ಮಾತು ಕೊಟ್ಟಾಯ್ತು, ಅದು ಮುಗಿಸ್ಕೊಂಡು ಬಂದು ತಗೋತೇನೆ, ದಟ್ಸ್ ಇಟ್ ಅಂತ ಹೇಳಿ ಬಂದ್ರು. ಯಾರಾದರೂ ಮಾಡಿದ್ದಾರಾ? ಇವತ್ತು ಒಂದು ಕೌನ್ಸಿಲರ್ ಸೀಟ್ ಬಿಟ್ಕೊಡಲ್ಲ, ಗ್ರಾಮ ಪಂಚಾಯತಿ ಸೀಟ್ ಬಿಟ್ಕೊಡಲ್ಲ. ಅಂಥದ್ರಲ್ಲಿ ನನ್ನ ರಾಮಚಂದ್ರ ಪ್ರಭು ಅಖಂಡ ಭರತಖಂಡದ ಸಾಮ್ರಾಟ ಚಕ್ರವರ್ತಿ. ದಶರಥರು ಸಾಮಾನ್ಯರಲ್ಲ.
ದೇವರುಗಳಿಗೆ ಸಹಾಯವಾಗಿ ಹೋಗಿ ಯುದ್ಧ ಎಲ್ಲ ಮಾಡಿ ಬಂದಿರ್ತಾರೆ. ನೆನಪಿಟ್ಕೊಳ್ಳಿ, ದೇವತೆಗಳಿಗೆ ಇಂದ್ರಲೋಕಕ್ಕೆ ಹೋಗಿ ದೇವದಾನವರ ಯುದ್ಧದಲ್ಲಿ ಇಲ್ಲಿಂದ ರಥದಲ್ಲಿ ಅಂಥದೊಂದು ತಪಸ್ವಿ ರಾಜರ್ಷಿ ಹೋಗಿ ಯುದ್ಧ ಮಾಡಿ ಗೆಲ್ಲಿಸ್ಕೊಟ್ಟಿರ್ತಾರೆ. ಅಖಂಡ ಭರತಖಂಡದ ಚಕ್ರವರ್ತಿ, ಅಷ್ಟು ಒಂದು ದೊಡ್ಡ ಸಾಮ್ರಾಜ್ಯ ಕಾಲತ್ರ ಬಿದ್ದಿದ್ರೆ ಹಿಂಗ ಅಂದ್ಕೊಂಡು ಎದ್ದೋಗಿದ್ದಂತ ಪುಣ್ಯಾತ್ಮ ನನ್ನ ರಾಮಚಂದ್ರ ಪ್ರಭು. ಅವರ ಬಗ್ಗೆ ಮಾತಾಡೋಕೆ ಯೋಗ್ಯತೆ ಇಲ್ಲದವರೆಲ್ಲ ರಾಮರ ಬಗ್ಗೆ ಮಾತಾಡ್ತಾರೆ. ಅಂತ ರಾಮಚಂದ್ರರು ಮನಸ್ಸಲ್ಲಿ ಅರೆ ದೇವರು ಇವತ್ತು ನನಗೆಲ್ಲ ವ್ಯವಸ್ಥೆ ಕೊಟ್ಟಿದ್ದಾನೆ, ತಂದೆಗೆ ಪಿತೃ ಕಾರ್ಯ ಮಾಡೋಣ, ಗಯಾ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಸೀತಾ ಸಮೇತಳಾಗಿ ಅಂತ ಹೇಳ್ಬಿಟ್ಟು ಕುಲಗುರುಗಳಾದಂಥ ವಸಿಷ್ಠರ ಹತ್ರ ಚರ್ಚೆ ಮಾಡಿ, ಆಯ್ತಪ್ಪ ಗಯಾ ಕ್ಷೇತ್ರಕ್ಕೆ ಹೋಗು, ಈ ರೀತಿ ಮಾಡು ಅಂತ ತಮ್ಮ ಸಹಾಯಕರನ್ನು ಕಳಿಸ್ತಾರೆ. ಸರಿ, ಬಂದು ಹೊರಡೋ ಸಂದರ್ಭದಲ್ಲಿ ಹಿಂದಿನ ದಿನ ದಶರಥರ ಕಾಲದಿಂದಲೂ ಇದ್ದಂಥ ಒಬ್ಬ ದಾದಿ ಸೇವಕಿ ಸೀತಮ್ಮಳಿಗೆ ಹೇಳ್ತಾಳೆ, ನೋಡಮ್ಮ, ನೀನು ಯಾರ ಮನೆತನಕ್ಕೆ ಸೇರಿದವಳು ಗೊತ್ತಾ? ಇಕ್ಷ್ವಾಕು ಕುಲಕ್ಕೆ. ಈ ರಘುವಂಶದ ಕುಲತಿಲಕ ನೀನು, ನೆನಪಿಟ್ಟುಕೋ. ದಿಲೀಪ ಮಹಾರಾಜ ಆಳಿದಂಥ ಒಂದು ಸಾಮ್ರಾಜ್ಯಕ್ಕೆ ನೀನು ಸಾಮ್ರಾಜ್ಞಿಯಮ್ಮ. ನಿನಗಿನ್ನೂ ಮಕ್ಕಳಾಗಿಲ್ಲ, ಮದುವೆ ಆಗಿ ಇಷ್ಟು ವರ್ಷ ಆಗಿಬಿಡ್ತು, ಅಲ್ಲೊಂದು 14 ವರ್ಷ, ಇಲ್ಲಿ ಬಂದು ಸ್ವಲ್ಪ ಇನ್ನೂ ಆಗಿಲ್ಲ. ಕಾರಣ ಎಲ್ಲೋ ಒಂದು ಪಿತೃಶಾಪ ಇರಬೇಕು, ಆ ಪಿತೃ ತೃಪ್ತಿಯಾಗಿ ಹೋಗಿಲ್ಲ. ನೀನು ಹೋಗ್ಬಿಟ್ಟು ಪಿತೃ ಕಾರ್ಯವನ್ನ ಭಕ್ತಿಯಿಂದ ಮಾಡು, ಮೆಚ್ಚಿಸು, ಒಳ್ಳೆ ಮಕ್ಕಳಾಗುತ್ತಾರೆ, ನನ್ನ ಮಾತು ಕೇಳು ಅಂದಾಗ ಸೀತಮ್ಮ ಒಪ್ಕೋತಾಳೆ. ರಾಮರ ಜೊತೆ ಬಂದಾಗ ಚಕ್ರವರ್ತಿ ಎಷ್ಟಾದ್ರು ಅಣ್ಣ ತಮ್ಮಂದ್ರು ಎಲ್ಲ ಸೇರಿ ನದಿ ತೀರಕ್ಕೆ ಬರ್ತಾರೆ, ಅಲ್ಲೊಂದು ಡೇರೆ ಹಾಕೋತಾರೆ. ಸೊ ಸಿದ್ಧತೆಗಳು ನಡೀತಿರ್ಬೇಕಾದ್ರೆ ಅಲ್ಲೊಂದು ಸ್ನಾನಾದಿ ಕ್ರಿಯೆಗಳು ಮಾಡಬೇಕು. ಸ್ತ್ರೀಯರಿಗೆ ಒಂದು ಕಡೆ ಇರುತ್ತೆ, ಪುರುಷರಿಗೊಂದು ಕಡೆ ಇರುತ್ತೆ. ನೀವು ಆ ಕಡೆ ಹೋಗಿ ಮಾಡ್ಕೊಳ್ಳಿ, ನಿಮ್ಮ ಕೆಲಸ ನಾವಿಲ್ಲಿ ಮಾಡ್ಕೋತೇವೆ ಅಂತ. ಸೊ ತನ್ನದೇ ಆದಂಥ ನಿಯಮಗಳಲ್ಲಿ ಆತ ಇರಬೇಕಾದ್ರೆ ಸೀತಮ್ಮ ಬಂದು ವಿಶೇಷವಾಗಿ ಫಲ್ಗುಣಿ ನದಿ ತೀರ, ನೆನ್ಪಿಟ್ಕೊಳ್ಳಿ, ಆ ಪವಿತ್ರ ನದಿಯ ತೀರದಲ್ಲಿ ಆ ಗಯಾ ಕ್ಷೇತ್ರಕ್ಕೆ ಬಂದು ಅಮ್ಮನವರು ಸ್ನಾನ ಮಾಡ್ತಾರೆ, ಆ ಪಿತೃದೇವತೆಗಳನ್ನ ನೆನೆಸ್ಕೊಂಡು. ತಮಾಷೆ ಏನು ಗೊತ್ತಾ, ಒಂದು ಬಂಗಾರದ ಕಂಕಣ ಬಲಗೈ ಮೇಲೆ ಕೆದ್ದು ಬರುತ್ತೆ. ಗಾಬರಿ ಆಗ್ಬಿಡ್ತಾಳೆ ಆಕೆ ನೆನೆಸ್ಕೊಂಡು ಆ ಹಿರಿಯರನ್ನ. ಅಲ್ಲಿ ನೋಡಿದ್ರೆ ಅಲ್ಲಿ ಪಿತೃಕಾರ್ಯಕ್ಕೆ ಆತ ಸಿದ್ಧನಾಗಿದ್ದಾನೆ, ಆತ ರೆಡಿ ಆಗ್ತಿದ್ದಾನೆ. ಶ್ರೀರಾಮಚಂದ್ರ ಪ್ರಭು ಕುಲಗುರುಗಳ ಆ ಶಿಷ್ಯರ ಜೊತೆ ಇದೇನಪ್ಪ ಇದು ಅಂತ ಹೇಳಿ ಯೋಚನೆ ಮಾಡ್ತಾಳೆ. ಯಾರು? ಪಿತೃದೇವತೆಗಳು. ಹಿರಿಯರು, ದಶರಥ ಚಕ್ರವರ್ತಿ ಆ ಕಂಕಣ ಅದು ನೋಡ್ತಿದ್ದಾಗೆ ಗೊತ್ತಾಗುತ್ತೆ. ಅಲ್ಲಿ ಮರಳಿನ ಉಂಡೆಯನ್ನ ತಗೊಂಡು ತನ್ನ ಮನೋಶಕ್ತಿಯಿಂದ, ದೇವಿ ಶಕ್ತಿಯಿಂದ ಪ್ರಾರ್ಥನೆ ಮಾಡಿ ಅದನ್ನ ಪಿಂಡ ರೂಪವಾಗಿ ಆ ಬಲಗೈಗೆ ಹಾಕಿ ಮತ್ತೊಂದು ಬಾರಿ ಮುಳುಗು ಮೇಲೆ ಎದ್ರೆ ಇನ್ನೊಂದು ಕೈ ಎದ್ದೊಳುತ್ತೆ, ಎಡಗೈ ಬರುತ್ತೆ. ಓ ರಾಮಚಂದ್ರ ಪ್ರಭು ಇದೇನಿದು ಅಂತೇಳಿ ಮತ್ತೊಂದು ಪಿಂಡವನ್ನ ರೆಡಿ ಮಾಡಿ ಮತ್ತೊಂದು ಕೈ ಕೊಡ್ತಾರೆ. 3ನೇ ಬಾರಿ ಮುಳುಗೆದ್ದಾಗ ಇನ್ನೊಂದು ಕೈ ಎದ್ದು ಬರುತ್ತೆ. ಸರಿ, 3 ಬಾರಿ ಪಿಂಡದಾನ ಅಂತ ಅನ್ಕೊಂಡು ತೆಗೆದು ಪ್ರಾರ್ಥನೆ ಮಾಡಿ ಕೊಟ್ಟು ಬಿಡ್ತಾರೆ. 4ನೇ ಬಾರಿ ಕೈ ಬರೋಲ್ಲ. ಓ, ನನ್ನ ಸೇವೆ ಪಿತೃಗಳಿಗೆ ಸಮರ್ಪಿತ ಆಗಿದೆ, ಸಂತೃಪ್ತರಾಗಿದ್ದಾರೆ ಅಂಥೇಳಿ ಆ ಗಯಾ ಕ್ಷೇತ್ರದಲ್ಲಿ ಪಿತೃದೇವತೆಗಳಿಗೆಲ್ಲ ನಮಿಸಿ ತುಂಬಾ ಖುಷಿಯಾಗಿ ಕುಳಿತುಕೊಂಡಿರ್ಬೇಕಾದ್ರೆ ಅಲ್ಲಿ ಒಂದು ವಿಚಿತ್ರ ನಡೆಯುತ್ತೆ ರಾಮಚಂದ್ರರಿಗೆ. ಆ ಗಯಾ ಕ್ಷೇತ್ರದಲ್ಲಿ ಫಲ್ಗುಣಿ ನದಿಯಲ್ಲಿ ಸ್ನಾನ ಮಾಡಿ, ಯಾಕಂದ್ರೆ ತ್ರೇತಾಯುಗದಲ್ಲಿ ಒಂದು ಸಂಕಲ್ಪ, ನಿಮ್ಮ ಪಿತೃದೇವತೆಗಳನ್ನ ಆ ತ್ರೇತಾಯುಗದಲ್ಲಿ ಅವರ ಕೈಗಳನ್ನಾದ್ರೂ ನೋಡ್ಬೋದಿತ್ತಂತೆ. ನಮಗಂತ ಒಂದು ಸೌಭಾಗ್ಯ ಸಿಕ್ಕಿದ್ರೆ ನನ್ನ ಅಮ್ಮನ ಕೈ ನೋಡ್ಬೋದಿತ್ತೇನೋ, ನನ್ನ ಅಜ್ಜ ಅಜ್ಜಿ ಕೈ ನೋಡ್ಬೋದಿತ್ತೇನೋ, ದೊಡ್ಡಜ್ಜ ಕೈ ನೋಡ್ಬೋದಿತ್ತೇನೋ. ಆಗ ಕೊರುಕ್ತಾನೆ ಮಕ್ಕಳೇ, ನಾವು ಪಾಪಾತ್ಮರು, ಪಾಪ ಚಿಂತನೆಯವರು, ಸದಾ ಪಾಪ ಚಿಂತನೆ, ಪಾಪದ ಬುದ್ಧಿ, ಪಾಪದ ಆಲೋಚನೆ ಎಲ್ಲಿ ನಡೆಯುತ್ತೆ ಮಕ್ಕಳೇ? ಅದೆಲ್ಲ ಸಾಧ್ಯವ? ಎಲ್ಲೋ ಒಂದು ಪುಟದಾಗ ಕನ್ಸಲ್ಲಿ ಬರ್ತಾನೆ, ಸಾಕು, ಅದುವೇ ಆತ್ಮತೃಪ್ತಿ. ನೆನೆಸ್ಕೊಂಡು ಮಲಗ್ತಾನೆ. ಪಿತೃಲೋಕದಲ್ಲಿದ್ದೀರಿ, ನೆಮ್ಮದಿಯಾಗಿರಿ ಹಿರಿಯರ, ನಮಗೊಂದು ಆಶೀರ್ವಾದ ಮಾಡಿ, ನಿಮ್ಮ ಆಶೀರ್ವಾದದಲ್ಲಿ ನಾವು ಬದುಕಿದ್ದೇವೆ. ಈ ರೋಮ, ಈ ಮೂಗು ನನ್ನ ಅಜ್ಜನ ತರ ಅಂತೆ, ಈ ಬಣ್ಣ ನನ್ನ ಅಮ್ಮನ ತರ ಅಂತೆ, ಈ ಕೋಪ ನಮ್ಮ ಅಮ್ಮನ ತರ ಅಂತೆ. ಹೌದು, ಚಿಕ್ಕ ಬಟ್ಟೆ
ಇರ್ಲಿ. ಅಂಥದ್ರಲ್ಲಿ ಶ್ರೀರಾಮಚಂದ್ರರಿಗೆ ತ್ರೇತಾಯುಗದಲ್ಲಿ ಹಿರಿಯರುಗಳು ಕೈ ಬರ್ತಿತ್ತು. ದಶರಥರು ಬಂದು ಕೈಯಿಂದ ತಗೋತಿದ್ರು. ಸ್ನಾನ ಮಾಡಿ ಆ ಪಿಂಡವನ್ನ ರೆಡಿ ಮಾಡಿ ಆ ಪ್ರಾರ್ಥನೆ ಮಾಡಿ ಹಿಂಗೆ ಸ್ನಾನ ಮಾಡಿ ಅಂದ್ರೆ ಕೈಯೇ ಬರಲ್ಲ. 1 ಬಾರಿ ಮುಳುಗ್ದ, 2 ಬಾರಿ ಮುಳುಗ್ದ, 3 ಬಾರಿ ಮುಳುಗಿದ್ರು ಕೈಗಳು ಬರಲಿಲ್ಲ. ಆತನಿಗೆ ಆಶ್ಚರ್ಯ, ಎಲ್ಲೋ ನಾನು ಮಾಡುತ್ತಿರುವ ಸೇವೆ ಪಿತೃಗಳಿಗೆ ತೃಪ್ತಿ ತರಲಿಲ್ಲವಾ, ಸಮಾಧಾನ ಇಲ್ಲವಾ, ಯಾಕೆ ಹೀಗಾಯ್ತು ಅಂತ ಚಿಂತಾಕ್ರಾಂತನಾಗಿ ರೆಡಿ ಆಗ್ತೀನಿ. ಅಷ್ಟರಲ್ಲಿ ಸೀತಮ್ಮ ಆ ಕಡೆಯಿಂದ ಬರ್ತಾಳೆ. ಸರಿ ಬರ್ತಾಳೆ, ಆಗಿದ್ದಾಯ್ತು ಅಂತ ಹೇಳಿ ನಾನು ಬರೋವ್ರಿಗೆ ಇಲ್ಲೇನಮ್ಮ ಮಾಡ್ತಿದ್ದೆ ಅಂತ ಹೇಳ್ಬಿಟ್ಟು, ನಾನು ಸ್ನಾನ ಮಾಡಿಬಿಟ್ಟು ಪಿತೃದೇವತೆಗಳನ್ನ ಹಿರಿಯರನ್ನ ನೆನೆಸ್ಕೊಂಡೇರಿ ನಮ್ಮ ಮನೆತನದ ಆ ಹಿರಿಯರನ್ನ ಮೊದಲಿಗೆ ಇಂಥ ಕಂಕಣದ ಕೈ ಬಂತು, ಈ ಥರದ್ದು ಒಂದು ಕೈ ಬಂತು, ಆ ಕಂಕಣದಲ್ಲಿ ಈ ಥರ ಇತ್ತು ಅಂದ್ರೆ ಆಶ್ಚರ್ಯ ರಾಮರಿಗೆ. ಅದು ದಶರಥ ಚಕ್ರವರ್ತಿಯ ಕೈ. ತನ್ನ ತಂದೆಯ ಕೈ ಅಂದ್ರೆ ಹಿರಿಯರು ಬಂದಾಯ್ತು. ನಂಬಲಿಕ್ಕಾಗ್ತಿಲ್ಲ. ಹಾಗಾದ್ರೆ ನಾನು ಸ್ನಾನ ಮಾಡಿದ್ರೆ ಬಂದಿಲ್ವೇ, ಏನಿದು ನಂಬಿಕೆ ಬರ್ತಿಲ್ಲ. ಸೀತಮ್ಮ ಹೇಳಿದಾಗ, ಏನ್ ಹೇಳ್ತಿದ್ದೀಯಮ್ಮ, ನಾನ್ ಪ್ರಾರ್ಥನೆ ಮಾಡಿದಾಗ ಬರ್ಲಿಲ್ಲ, ನೀನ್ ಪ್ರಾರ್ಥನೆ ಮಾಡಿದ ತಕ್ಷಣ ಬಂದ್ಬಿಟ್ರ? ಅದ್ರ ಅರ್ಥ ಏನು ಗೊತ್ತಾ ಮಕ್ಕಳೇ, ಮನೆಯ ಗೃಹಿಣಿ ತುಂಬಾ ನಿಷ್ಠೆಯಿಂದ, ಬದ್ಧತೆಯಿಂದ, ಪ್ರೀತಿಯಿಂದ ಮಾಡಿದರೆ ಪಿತೃದೇವತೆಗಳು ಬಂದು ತಗೋತಾರೆ. ಮನೆಯ ಗೃಹಿಣಿ, ಅದಕ್ಕೆ ಗೃಹಿಣಿ 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 ದೇವತೆ, ಮನೆಯ ದೇವತೆ ಗೃಹಲಕ್ಷ್ಮಿ ಅನ್ನೋದು ಅದಕ್ಕೆ. ಆ ಅಮ್ಮ ಮಾಡಬೇಕು, ಆ ಅಮ್ಮ ನಿಂತ್ಕೋಬೇಕು, ಮನೆಯ ಯಜಮಾನಿ ಹಬ್ಬ, ಆ ಮನೆಗೆ ಹೋಗ್ಬೇಕಪ್ಪ, ತಾಯಿ ಅನ್ನಪೂರ್ಣೇಶ್ವರಿ ಅಪ್ಪ 16 ಜನಕ್ಕೆ ಅನ್ನ ಇಡ್ತಾಳಪ್ಪ ಅನ್ನತಕ್ಕಂಥದ್ದು ಭಾವಾರ್ಥ. ಇದು ಲೆಕ್ಕಾಚಾರ, ಇದು ಲೆಕ್ಕಾಚಾರ. ನಮ್ಗಳಿಗೆ ಅದು ಗೊತ್ತಿಲ್ಲ ಅಷ್ಟೇ. ರಾಮಚಂದ್ರನ ಕಸಿವಿಸಿ, ನನಗೆ ಯಾಕೋ ನಂಬಲಿಕ್ಕೆ ಆಗ್ತಿಲ್ಲ, ಇದಕ್ಕೇನಾದ್ರೂ ಸಾಕ್ಷಿ ಇದೆಯಾ ಅಂತ. ಆಗ ಅಲ್ಲೇ ಇದ್ದಂತ, ಯಾಕಂದ್ರೆ ಆ ಪಿಂಡದಾನ ಮಾಡಿದಾಗ ಹಸು ಒಂದಿತ್ತು ಅಲ್ಲಿ, ಫಲ್ಗುಣಿ ನದಿ. ಆ ದಾನ ಮಾಡುವಾಗ ಅಲ್ಲೊಬ್ಬ ಬ್ರಾಹ್ಮಣೋತ್ತಮ ಇದ್ದ, ಆ ಕೈಂಕರ್ಯಕ್ಕೆ ಸಹಾಯಕನಾಗಿ. ಹಾಗೆ ಅಲ್ಲೊಂದು ಮಾವಿನ ಮರ. ಆ 4 ಜನ ಸಾಕ್ಷಿ ಇದ್ರು. ಗೋವೆ ನೀನ್ ಹೇಳು ಅಂದ್ರೆ ಈ 4 ಜನ ಭಯ ಬಿದ್ದು ರಾಮರ ಮೇಲೆ, ನಾವು ನೋಡಿಲ್ಲ ಅಂತ ಹೇಳ್ಬೇಕು. ಸಿಟ್ಟುಗೊಂಡ ಸೀತಮ್ಮ ಕೊಟ್ಟ ಶಾಪ, ಯಾವ ಬಾಯಿಂದ ಇಲ್ಲ ಅಂತ ನೀನು ಹೇಳಿದೆಯೋ, ಇನ್ನು ಮೇಲೆ ನಿನ್ನ ಬಾಯಿಗೆ ನಿನ್ನ ಮೂತಿಗೆ ಪೂಜೆ ಇಲ್ಲದೆ ಹೋಗಲಿ ಅಂತ. ಅದಕ್ಕೆ ಇವತ್ತಿಗೂ ಗೋವಿನ ಮುಖಕ್ಕೆ ಪೂಜೆ ಮಾಡಲ್ಲ. ಗೋವು ಸಗಣಿ ಹಾಕುತ್ತಲ್ಲ, ಮೂತ್ರ ಮಾಡುತ್ತಲ್ಲ, ಆ ಜಾಗಕ್ಕೆ ಪೂಜೆ ಮಾಡೋದು. ಅರಶಿನ ಹಚ್ಚಿ ಕುಂಕುಮ ಇಟ್ಟು ಪೂಜೆ ಮಾಡೋದು ನೆನ್ಪಿಟ್ಕೊಳ್ಳಿ. ಮುಖಕ್ಕಲ್ಲ, ತುಂಬಾ ಜನ ಒಟ್ಟು ಮುಖಕ್ಕೆ ಹಚ್ಚಿಬಿಟ್ಟು ಪೂಜೆ ಮಾಡ್ತಿರ್ತಾರೆ, ಧೂಪ ಹಿಡಿಯೋದು ಅದು ಇದು ಅಂತ ಅಲ್ಲ. ಗೋವನ್ನ ಪರಿಪೂರ್ಣವಾಗಿ ಪೂಜೆ ಮಾಡತಕ್ಕಂಥ ಸಂಕಲ್ಪ ಹಿಂದುಗಡೆಯೇ. ಇನ್ನು ಎರಡನೇದು, ವಿಶೇಷವಾಗಿ ಫಲ್ಗುಣಿ ನದಿಗೆ ಶಾಪವನ್ನು ಆ ತಾಯಿ ಜಗನ್ಮಾತೆ ಹೇಳ್ತಾನೆ. ನೀನು ಎಲ್ಲಾ ಕಾಲದಲ್ಲಿಯೂ ಬತ್ತಿ ಹೋಗು, ನಿನ್ನಲ್ಲಿ ನೀರು ಹರಿಯದಿರಲಿ ಅಂತ ಆ ತಾಯಿ ಜಗನ್ಮಾತೆ ಶಾಪ ಕೊಟ್ಬಿಡ್ತಾಳೆ. ಇವತ್ತಿಗೂ ಗಯಾ ಕ್ಷೇತ್ರಕ್ಕೆ ಹೋದ್ರೆ ಫಲ್ಗುಣಿ ನದಿ ಇದೆ, ಇದ್ದಾಗಿದೆ. ಕಾಲ್ ತೇವ ಆಗುತ್ತೆ, ಹರಿಯೋದು ಕಾಣಿಸೋದು ಇಲ್ಲ, ಹರಿಯೋದು ಇಲ್ಲ. ತಮಾಷೆ ಅಂದ್ರೆ, ನೀವು ಗಯಾ ಕ್ಷೇತ್ರಕ್ಕೆ ನಿಮಗೆ ಯಾವ್ದಾದ್ರು ಜನ್ಮ ಜನ್ಮಾಂತರದ ಪುಣ್ಯ, ಬಿಹಾರದ ಬುದ್ಧ ಗಯಾ, ಬೋಧ್ ಗಯಾ ಅಂತೆಲ್ಲ ಹೇಳ್ತೀವಲ್ಲ, ಅಲ್ಲೇ ಬರೋದು. ಒಮ್ಮೆ ಆದಾಗ ಹೋಗಿ ಬನ್ನಿ. ಅಲ್ಲಿ ನದಿ ಇದೆ, ನದಿ ತೀರದಲ್ಲಿ ನದಿ ಇದೆ, ಹರಿದಾಗ ಅನ್ಸುತ್ತೆ ಫಲ್ಗುಣಿ ನದಿ. ಆದರೆ ಕಾಲೆಲ್ಲ ತೇವ ಆಗುತ್ತೆ, ಹರಿಯೋದಿಲ್ಲ. ತಮಾಷೆ ಅಂದ್ರೆ ಇದು ಸೀತಮ್ಮನ ಶಾಪ, ಯುಗ ಯುಗಾಂತರಗಳ ಶಾಪ ನೋಡಿ. 10,000 ವರ್ಷವಾದರೂ ಆ ಶಾಪ ನಿವಾರಣೆ ಆಗಿಲ್ಲ. ಇನ್ನು ಮಾವಿನ ಮರಕ್ಕೆ ವಿಶೇಷವಾಗಿ, ನೀನು ಯಾವತ್ತೂ ಹಣ್ಣನ್ನು ನೀಡದ ಬಂಜೆಯಾಗಿ ಬಿಡು ಅಂತ ಹೇಳ್ಬಿಟ್ರು. ಯಾಕಂದ್ರೆ ತಾಯಿ ತುಂಬಾ ನಳನಳಿಸ್ತಿರ್ತಕ್ಕಂಥ ಮಾವು ಅಲ್ಲಿರುತ್ತೆ, ಅದು ಸುಳ್ಳು ಹೇಳ್ಬಿಡುತ್ತೆ ರಾಮರಿಗೆ, ಭಯ ಪಟ್ಬಿಟ್ಟು. ರಾಮನಿಗೆ ಸಿಗ್ಲಿಲ್ವಲ್ಲ ಅಲ್ಲಿ ಪಿತೃಗಳ ಒಂದು ಕೈಂಕರ್ಯ, ಇನ್ನು ನಮ್ಮ ಮೇಲೆ ನೀನು ಇದು ಹೇಳ್ಬಿಡ್ತಾನೋ ಅನ್ನೋ ಭಯಕ್ಕೆ ಇವತ್ತಿಗೂ
ಗಯಾ ಕ್ಷೇತ್ರದಲ್ಲಿ ಮಾವಿನ ಮರಗಳು ಹೂ ಬಿಡ್ತವೆ, ಹಣ್ಣು ಬಿಡೋಲ್ಲ. ತಮಾಷೆ ಗೊತ್ತಾ? 10,000 ವರ್ಷಗಳ ಹಿಂದ್ಗಡೆ ಶಾಪ. ಏನ್ ಹೇಳ್ತೀರಿ ನೋಡಿ. ಇದು ನಮ್ಮ ಭರತ ಖಂಡ, ಇದು ನಮ್ಮ ಭರತನಾರಿಯ ಶಕ್ತಿ, ನಾರಿ ಶಕ್ತಿ, ದೇವಿ ಶಕ್ತಿ, ಗೌರಿ ಶಕ್ತಿ, ಸೀತಮ್ಮಳ ಶಕ್ತಿ. ಇವತ್ತಿಗೂ ಆ ಮಾವಿನ ಮರದಲ್ಲಿ ಹೂ ಬಿಡುವುದಿಲ್ಲ, ಬಿಟ್ರೆ ಉದುರೋಗುತ್ತೆ. ತಮಾಷೆ ಏನ್ ಗೊತ್ತಾ? ಹಂಗೂ ಒಂದೊಂದು ಸಮಯ ಹಣ್ಣು ಬಿಟ್ಟು ಪಿಂದಿಯಾಗಿ ಬಿದ್ದೋಗ್ಬಿಡುತ್ತೆ. ಇಷ್ಟು ದಪ್ಪ ಎಲ್ಲ ಬರೋಲ್ಲ, ಇಷ್ಟಿಷ್ಟಕ್ಕೆ ಪೀಚಾಗಿ ಬಿದ್ದೋಗ್ಬಿಡುತ್ತೆ. ಹಾಗೆಯೇ ಪೂರ್ವಗ್ರಹ ಪೀಡಿತನಾಗಿ ನೀನು ಸುಳ್ಳು ಹೇಳಿರುವುದರಿಂದ ನಿಮಗೆ ಯಾವತ್ತೂ ತೃಪ್ತಿ ಇಲ್ಲದೆ ಹೋಗಲಿ, ಬರುವಂತ ಯಾತ್ರಾರ್ಥಿಗಳಿಗೆ ಇಲ್ಲದನ್ನ ಹೇಳಿದೆ ನೀವು ಅದರಲ್ಲೇ ತಿನ್ಕೊಂಡು ಬದುಕಿ ಅಂತ ಶಾಪ ಕೊಡ್ತಾಳೆ ಅಲ್ಲಿರುವ ಬ್ರಾಹ್ಮಣರಿಗೆ. ಇವತ್ತಿಗೂ ನೀವು ಗಯಾಗ ಹೋದ್ರೆ ಅಯ್ಯೋಯ್ಯೋ ಓ ಕರ್ನಾ ಹೇ, ಏ ಕರ್ನಾ ಹೇ, ಆಪ್ಕು ಏ ಪ್ರಾಬ್ಲಮ್ ಆಯೇಗಾ, ಓ ಪ್ರಾಬ್ಲಮ್ ಆಯೇಗಾ, ನಿಮ್ಮನ್ನು ಗಾಬರಿ ಪಡಿಸ್ಬಿಡ್ತಾರೆ. ಪಿತೃ ಶಾಂತಿ ಕಾರ್ಯ, ಪ್ರೇತ ಶಾಂತಿ ಕಾರ್ಯ, ನಾರಾಯಣ ಬಲಿ, ಅದು ಇದು. ನೀವು ಮನೆಗೆ ಹೋಗಿ ನಾವಿಲ್ಲೇ ವರ್ಷ ಇದು ಮಾಡ್ತೀವಿ, ನೀವು ಕಳಿಸಿ, ನಾವು ನಿಮ್ ಪ್ರಸಾದ ಕಳಿಸ್ತೀವಿ, ಏನೇನೋ ಸುಳ್ಳು ಹೇಳ್ತಾರೆ ಕೆಲವರು. ಇದಾರೆ ಮಕ್ಕಳೇ. ಅಂಥದ್ದೊಂದು ಶಾಪವನ್ನ ನಿಮಗೆ ಎಷ್ಟು ಬಂದ್ರೂ ತೃಪ್ತಿ ಇಲ್ಲದೆ ಹೋಗಲಿ ಅಂತ ಗಯಾ ಕ್ಷೇತ್ರದ ಆ ಒಂದು ಪಿಂಡ ಕಾರ್ಯದ ಬ್ರಾಹ್ಮಣರಿಗೆ ಇಡುವಂತ ಶಾಪ ಅಂತ. ಸೀತಮ್ಮ ನೀವು ಹೋಗಿ ನೋಡಿ, ಪೀಡಿಸ್ತಾರ ಅವರು, ಏನೇನೋ ಹೇಳ್ಬಿಡ್ತಾರೆ. ಭಯ ನಿಮ್ಗೆ. ಜನ್ಮಾಂತರದ ಪ್ರೇತಗಳು, ಪಿತೃಗಳು, ಶಾಪಗಳೆಲ್ಲ ತಂದು ನೆತ್ತಿ ಮೇಲೆ ಕುಂದಿರ್ಸೋ ಹಾಗೆ ಗಾಬರಿ ಪಡಿಸಿ ನಿಮ್ ಕೈಯಿಂದ ಸೇವೆಗಳು ಮಾಡಿಸ್ಕೊತಾರೆ. ನೀವ್ ಅಂದ್ಕೊಂಡು ಹೋಗೋದು ಒಂದು 5,000 10,000ದಲ್ಲಿ ಮುಗಿಸ್ಬೇಕು ಅಂತ 1 ಲಕ್ಷ 2 ಲಕ್ಷನೂ ಪೀಕ್ತಾರೆ. ತೃಪ್ತಿ ಇಲ್ಲದ ಆ ಒಂದು ಪಿತೃ ಕಾರ್ಯದ ವೈದಿಕರು ಅಲ್ಲಿ ಸೇರ್ಕೊಬಿಟ್ಟಿದ್ದಾರೆ. ಕಾರಣ ನನ್ನ ತಾಯಿ ಜಗನ್ಮಾತೆ ಸೀತಾದೇವಿಯ ಶಾಪ. ನೋಡಿದ್ರ? ಸುಮ್ಮನೆ ಅಲ್ಲ, ಪಿತೃ ಕಾರ್ಯ, ಪಿತೃ ಸೇವೆ, ಪಿತೃ ಪೂಜೆ ಅನ್ನತಕ್ಕಂಥದ್ದು ಅಂತ ನನ್ನ ತಾಯಿ ಹೊಟ್ಟೆ ಸಂಕಟ ಪಟ್ಕೊಟ್ಟಿರೋ ಶಾಪ. ಪಿತೃಗಳಿಗೆ ಸಾಕ್ಷಿಯಾಗಿ ಕೊಡ್ತಿದ್ದೇನೆ ಅಂತ. ಆಗಿಂದಾಗ್ಲೇ ಆಗೋಯ್ತು. ಪಿತೃದೇವತೆಗಳು ಬಂದು ಹೇಳಿದ್ರು, ಇಲ್ಲ ಸೀತಮ್ಮ ಮಾಡಿದಾಳೆ, ತಗೊಂಡಿದ್ದೇವೆ. ಆಯಮ್ಮ ನಿನಗ್ ಮೊದಲು ಇಳಿದು ಮನೆಯ ಮಹಾಲಕ್ಷ್ಮಿ ಅಲ್ವಪ್ಪ, ಅದಕ್ಕೆ ತಗೊಂಡ್ವಿ ಅಂದಾಗ ರಾಮರು ಆಯ್ತು ಅಂತ ಸುಮ್ಮನಾಗ್ತಾರೆ. ಅಂಥದ್ದೊಂದು ನಿಯಮ ಮಕ್ಕಳೇ, ಜಾಗ್ರತೆ. ಇನ್ನಷ್ಟಿದೆ ವಿಚಾರಧಾರೆಗಳು, ಮಾತಾಡೋಣಂತೆ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಶನಿವಾರ ಹುಟ್ಟಿದವರನ್ನ ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಳಿ. ತುಂಬಾ ಧೈರ್ಯಸ್ಥರಾಗಿದ್ದೀರಿ, ತುಂಬಾ ಆತುರ, ತುಂಬಾ ದುಡುಕು, ಅಂಥವರು ಅತಿ ಮುಖ್ಯವಾಗಿ ಶನಿವಾರ ಹುಟ್ಟಿದವರನ್ನು ಪಕ್ಕದಲ್ಲಿಟ್ಟುಕೊಂಡರೆ ಗೆದ್ದು ಬಿಡುತ್ತೀರಿ. ಹೌದು, ಶನಿವಾರ ಹುಟ್ಟಿದವರಿಗೆ ಸ್ಥಿರತ್ವ, ಫಿಕ್ಸ್ಡ್ ಇನ್ಕಮ್ ಇರುತ್ತೆ. ನಿಮ್ಗೆ ಯಾವುದೋ ರೂಪದಲ್ಲಿ ಇನ್ಕಮ್ ಇರುತ್ತೆ. ಈ ತುಂಬಾ ದುಡುಕತಕ್ಕಂಥವರು, ಆತುರವಾಗಿ ದುಡುಕತಕ್ಕಂಥವರು ವಿಪರೀತವಾಗಿ ಖಂಡಿತ ತಲೆ ಮೇಲೆ ಬಂಡೆಗಳು ಹೇಳ್ಕೊಳ್ಳೋದೆ, ಯೋಚಿಸೋಲ್ಲ, ಚಿಂತಿಸೋಲ್ಲ. ವಿಪರೀತ ರಜಸ್ಸು, ತಮಸ್ಸು ಅನ್ನತಕ್ಕಂಥದ್ದೆಲ್ಲ ಹೇಳ್ತವೆ. ಸಾತ್ವಿಕ 3 ಗುಣ ಇರೋದು: ಸಾತ್ವಿಕ ಗುಣ, ತಮಸ್ಸು ಗುಣ, ರಜೋಗುಣ ಅನ್ನತಕ್ಕಂಥದ್ದು. ಅಂತ ಒಂದು ವಿಪರೀತ ತಮೋಗುಣ, ರಜೋಗುಣ, ರಾಜನ ಗುಣ, ಆರ್ಭಟ ನಿಮ್ಮಲ್ಲಿ ಅತೀ ವೇಗ ಇದೆ. ಅಂತಹ ಸಂದರ್ಭದಲ್ಲಿ ಈ ಶನಿವಾರ ಹುಟ್ಟಿದವರನ್ನ ಪಕ್ಕದಲ್ಲಿಟ್ಟುಕೊಳ್ಳಬೇಕು. ಆಳು ಮಾಡಿದ ಹಾಳು, ಮಗನು ಮಾಡಿದ ಮಧ್ಯಮ, ತಾನು ಮಾಡಿದ ಉತ್ತಮ ಅಂತಾರೆ. ಅಲ್ಲ, ಅದ್ರಲ್ಲೊಂದು ತಮಾಷೆ ಇದೆ. ಶನಿವಾರ ಹುಟ್ಟಿದವ್ರು ನಿಧಾನವೇ. ಅವ್ರು ಎಷ್ಟೇ ವೇಗವಾಗಿ ಓಡ್ತೀನಿ ಅಂದ್ರೆ ಅವ್ರು ನಿಧಾನ ಮಾಡ್ತಾರೆ.
ಯೋಚಿಸ್ತಾರೆ, ಭಯ ಪಟ್ಕೊಂಡು ಮಾಡ್ತಾರೆ. ಇದ್ರಲ್ಲಿ ತಪ್ಪಾದ್ರೆ, ಇದ್ರಲ್ಲಿ ಬಿದ್ದು ಬಿಟ್ರೆ, ಇದರಲ್ಲಿ ನಷ್ಟ ಆಗ್ಬಿಟ್ರೆ, ಇದರಿಂದ ಕಷ್ಟಗಳು ಬಂದ್ಬಿಟ್ರೆ, ಇದರಲ್ಲಿ ಅವಮಾನಗಳು ಬಂದ್ಬಿಟ್ರೆ ಅವ್ರು ನುಗ್ಗೋಕ್ ಬಿಡೋಲ್ಲ ನಮ್ಮನ್ನ. ಶನಿವಾರ ಹುಟ್ಟಿದವರನ್ನ ಪಕ್ಕದಲ್ಲಿ ತುಂಬಾ ವೇಗವಾಗಿ ಓಡೋವರಿಗೆ ಇವ್ರನ್ನ ಪಕ್ಕದಲ್ಲಿ ಇಟ್ಟುಬಿಡಿ. ಹೌದು ಅನ್ಸುತ್ತೆ ಅದು ಕ್ಲಾಶ್ ಆಗುತ್ತೆ ಅಂತ, ಖಂಡಿತ ಇಲ್ಲ. ಆಯ್ತು ಸರ್ ಮಾಡ್ತೇನೆ, ನಿಧಾನವಾಗಿ ಯೋಚಿಸ್ತಾರೆ. ಶನಿವಾರ ಹುಟ್ಟಿದವರಿಗೆ ದೇವರು ಪ್ರಕೃತಿ ಮಾತೆಯ ಒಂದು ವರ, ನಿಮ್ಮಷ್ಟು ನಿಧಾನವಾಗಿ ಮಾಡೋರಿಲ್ಲ, ನಿಮ್ಮಷ್ಟು ದೀರ್ಘವಾಗಿ ಆಲೋಚಿಸಿ ಮಾಡೋರಿಲ್ಲ. ಅದಕ್ಕೆ ಏನೋ ನಿಮಗೆ ಎಷ್ಟೋ ಬಾರಿ ಅದೃಷ್ಟಗಳು ಮಿಸ್ ಆಗಿರುತ್ತೆ, ನಾನು ದುರಾದೃಷ್ಟವಂತ ಅಂತಿರ್ತೀರಿ. ಅಲ್ಲ, ಅದೃಷ್ಟ ಬರುತ್ತೆ, ನೀವು ತಗೊಳ್ಳೋದಕ್ಕೆ ಯೋಚನೆ ಮಾಡ್ತೀರಿ. ವಿಶೇಷವಾಗಿ ನಿಮಗೆ ಅದೃಷ್ಟ ಬಂದಿರುತ್ತೆ, ನೀವು ಒಪ್ಪುವುದಿಲ್ಲ ಅಷ್ಟು ಬೇಗವಾಗಿ, ಮಾಡ್ಲಿಕ್ಕೆ ಒಪ್ಪಲ್ಲ. ನೋಡೋಣ, ಕೇಳೋಣ, ಮಾಡೋಣ ಅನ್ನತಕ್ಕಂಥದ್ದು. ದೀರ್ಘವಾದ ಆಲೋಚನೆ, ದೀರ್ಘವಾದ ಪ್ಲಾನಿಂಗ್, ಯೋಚನೆ, ಚಿಂತನೆ ಶನಿವಾರ ಹುಟ್ಟಿದವರಿಗಿರುತ್ತೆ. ದೈವ ಕೊಟ್ಟಿರುವ ಬಹುದೊಡ್ಡ ಪ್ರಣಾಳಿಕೆ. ಜನ್ಮತ ಜವಾಬ್ದಾರಿ, ಸಾಯುವವರೆಗೂ ಜವಾಬ್ದಾರಿ. ನಿಮಗೆ ರೆಸ್ಟ್ ಇಲ್ಲ, ದುಡಿತಲೇ ಇರ್ತೀರಿ. ನನಗೆ ಗೊತ್ತಿರೋ ಹಾಗೆ ನಿಮ್ಮ ಮೇಲೆ ಏನಾದರೂ ಅಪವಾದ ಬರದೆ, ನಿಮಗೆ ತಿಂದ ಅನ್ನವನ್ನ ಜೀರ್ಣಿಸಲು ಪ್ರಕೃತಿ ಬಿಡೋದಿಲ್ಲ. ನಿಮ್ಮ ಮೇಲೆ ಏನಾದರೂ ಒಂದು ಅಪವಾದ ಬರುತ್ತೆ. ಸುಳ್ಳೇ ಸುಳ್ಳು ಅಪವಾದಗಳು ಹೆಚ್ಚು. ಯಾಕೆಂದ್ರೆ ನೀವು ಬಾಯಿ ಬಿಟ್ಟು ಮಾತಾಡೋಲ್ಲ. ತಪ್ಪು ಮಾಡಿದ್ಯೇನೋ ಹೇಳೋ, ಹಿಂಗೆ ಇರ್ತಾರೆ. ಬಾಯಿ ಬಿಚ್ಚಲ್ಲ. ನಿಮ್ಮ ಮಕ್ಕಳು ಹೆಚ್ಚಾಗಿ ಮಾತಾಡ್ತಿಲ್ಲ, ಮೌನಿಯಾಗಿರ್ತಾರೆ, ಸುಮ್ಮನೆ ಇರ್ತಾರೆ, ಒಬ್ಬರೇ ಕೂತಿರ್ತಾರೆ, ತಮ್ಮ ಪಾಡಿಗೆ ತಾವು ಆಲೋಚನೆ ಮಾಡ್ತಿರ್ತಾರೆ. ಶನಿಯ ಪ್ರಭಾವ ನೆನಪಿಟ್ಕೊಳ್ಳಿ. ಶನಿವಾರ ಹುಟ್ಟಿರ್ಬೇಕು, ಇಲ್ಲ ಶನಿಯ ಪ್ರಭಾವ ಜಾತಕದಲ್ಲಿರ್ಬೇಕು. ಅದರಿಂದ ಹೆಚ್ಚು ಮಾತಾಡೋಕೆ ಬಿಡಲ್ಲ. ಶನಿ ಬಂದು ಒಂಥರ ಪುಕ್ಲ ಅಲ್ಲ, ಬಂಡ ಧೈರ್ಯ. ಹೀಗೆ ಇಲ್ಲ, ನಾನು ಮಾತಾಡಿದ್ರೆ ತಪ್ಪಾಗಿ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಏನು ಮಾತಾಡಿದ್ರು ಅದ್ರಲ್ಲಿ ತಪ್ಪು ಹುಡ್ಕೋದು ಜಾಸ್ತಿ. ಶನಿವಾರ ಹುಟ್ಟಿದವರಿಗೆ ಅಪವಾದಗಳು ಜಾಸ್ತಿ. ಏನೋ ಬರುತ್ತೆ. ಎಷ್ಟು ಜನ ಕಮೆಂಟ್ ಮಾಡ್ತೀರಿ, ನಾನು ಕಾಯ್ತಿರ್ತೇನೆ. ಗುರುಗಳೇ, ತುಂಬಾ ಅಪವಾದಗಳು ಉಂಟು. ಆಮೇಲೆ ಇನ್ನೊಂದು, ಶನಿವಾರ ಹುಟ್ಟಿದವರಿಗೆ ನೋವು ಅನ್ನೋದು ಸಹಜ ಗುಣ. ಅದರಿಂದ ಎಷ್ಟು ನೋವು ಬಂದರೂ ಇನ್ನಷ್ಟು ನೋವು ತೆಗೆದುಕೊಳ್ಳೋ ತಾಕತ್ತು. ನೀವೊಂಥರ ವಿಷಕಂಠ. ನೀವು ನಂಜುಂಡೇಶ್ವರನಿಗೆ ವಿಷ ಗಂಟ್ಲಲ್ಲಿದ್ರೆ ನಿಮ್ಗೆ ಹೊಟ್ಟೆಯಲ್ಲಿರುತ್ತೆ. ಅಷ್ಟು ನುಂಗಿರ್ತೀರಿ. ಅಷ್ಟು ಹುಟ್ಟಿದಾಗಿಂದಲೂ ನಿಮ್ಮನ್ನ ಹಂಟು ಮಾಡಿರುತ್ತೆ ಶನಿವಾರ ಹುಟ್ಟಿದವರಿಗೆ. ಆದ್ರಿಂದ ನಿಮಗೆ ಸಮಸ್ಯೆ ಅನ್ನೋದು ಬಂದು ಅದು ಹೆಂಗಾಗ್ಬಿಟ್ಟಿರುತ್ತೆ ಗೊತ್ತಾ? ಆನೆ ಅಂತದ್ದೇ ಅಟ್ಟಿಸ್ಕೊಂಡು ಬಂದಾಗಲೇ ತಪ್ಪಿಸ್ಕೊಂಡಿದ್ದೀನಂತೆ. ಇದು ಯಾವುದು ಗಿಲ್ಲಿ ಗಲ್ಲಿ ನಾಯಿ ಏನೋ ಬಿಡ. ದೊಡ್ಡ ಬಂಡೆಗಲ್ಲೇ ನಿಮ್ಮ ಮೇಲೆ ಜನ್ಮತಾ ಭಾರ ಇರುತ್ತೆ. ಇದು ಯಾವುದು ಚಿಕ್ಕದೊಂದು 10 kg 20 kg ಭಾರ ಕೊಟ್ಟು ಬಿಟ್ರೆ ಏನೂ ಅನ್ಸಲ್ಲ. ನೋಡಿ 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 ಏನಾಗ್ಬಿಟ್ಟಿರುತ್ತೆ, ಮನಸ್ಸು ಕೂಡ ಕಲ್ಲಾಗ್ಬಿಟ್ಟಿರುತ್ತೆ ಶನಿವಾರ ಹುಟ್ಟಿದವ್ರಿಗೆ. ಅಲ್ಲೊಂದು ತಟಸ್ಥ ಭಾವ, ಆಗ್ಲಿ ಬಿಡು, ನಡಿಲಿ ಬಿಡು, ಏನಾಗುತ್ತೋ ಆಗ್ಲಿ ಅನ್ನತಕ್ಕಂಥ ಬಂಡುದಾಗಿ ನಿಂತ್ಕೊಬಿಟ್ಟಿರ್ತೀವಿ. ಅದರಿಂದ ಆಗಿ ಏನೋ ಹಿಂಗೆ ಏನೋ ಇನ್ನೇನ್ ಮಾತಾಡಿ ಏನ್ ಪ್ರಯೋಜನ? ಅವನು ಒಪ್ಪಲ್ಲ. ನಾನು ಎಷ್ಟು ಕಷ್ಟಪಟ್ಟು ದುಡಿದ್ರು ಕೂಡ, ನಾನು 16 ಗಂಟೆ ದುಡಿತೀನಿ ಅಂದ್ರೆ ನನಗೆ ಕೊಡೋದೆ 8 ಅವರ್ ಸಂಬಳ. ಏನು ಮಾಡೋಣ? ಶನಿವಾರ ಹುಟ್ಟಿದವರು ಎಷ್ಟು ಜನ ಮಲಗಿದಾಗ ಕಣ್ಣೀರು ಹಾಕಿದ್ರಿ, ಕಮೆಂಟ್ ಹಾಕ್ತೀರಿ, ನಾನು ಕಾಯ್ತಿರ್ತೀನಿ. ಶನಿವಾರ ಹುಟ್ಟಿದವರಿಗೆ ಎಷ್ಟು ಬಾರಿ ನಿಮ್ಮ ಯಜಮಾನ ಇರ್ಬೋದು, ನಿಮ್ಮ ತಾಯಿ ಇರ್ಬೋದು, ನಿಮ್ಮ ತಂದೆ ಇರ್ಬೋದು, ನಿಮ್ಮ ಮಕ್ಕಳು ಇರ್ಬೋದು, ನಿಮ್ಮ ಹೆಂಡತಿ ಇರ್ಬೋದು, ನಿಮ್ಮ ಗಂಡ ಇರ್ಬೋದು, ಎಷ್ಟು ಜನ ನಿಮ್ಮನ್ನ ಅರ್ಥ ಮಾಡಿಕೊಂಡಿದ್ದಾರೆ ಹೇಳಿ? ಖಂಡಿತ ಇಲ್ಲ. ನೀವು ಅವರಿಗೆ ಎಲ್ಲ ಇದ್ರೆ ನಿಮ್ಮ ತನವನ್ನ ಕೊಂದುಕೊಂಡು ಮಾಡಿರ್ತೀರಿ. ನಿಮ್ಮ ದೇಹವನ್ನ ಚರ್ಮದ ತರ ಸುಲಿದು ನಿಮ್ಮ ಮನೆಯವರಿಗೆ, ನಿಮ್ಮ ಕುಟುಂಬದವರಿಗೆ, ನಿಮ್ಮ ಆತ್ಮೀಯರಿಗೆ ನೀವು ನಿಂತಿರ್ತೀರಿ. ಆದ್ರೂ ನಿಮ್ಮವರು ನಿಮ್ಮ ಪರವಾಗಿ ಏನ್ ಮಾಡಿದೀಯ ನೀನು ಅನ್ನತಕ್ಕಂಥದ್ದು ಆಡಿದಾರೋ ಇಲ್ವೋ ಎಷ್ಟು ಜನ ಕಮೆಂಟ್ ಹಾಕ್ತಿರಿ, ಕಾಯ್ತಿರ್ತೀನಿ ಮಕ್ಕಳೇ. ಶನಿವಾರ ಹುಟ್ಟಬೇಕು ಅಂದ್ರೆ ಗುಂಡಿಗೆ ಬೇಕು ಮಕ್ಕಳೇ. 8 ಗುಂಡಿಗೆ ನಿಮ್ಮದು. ಬಡಿಸ್ಕೊಂಡು ಇಷ್ಟು ಬಡಿಸ್ಕೊಂಡಿದ್ರು ಕೂಡ ನೀವು
ಇಷ್ಟು ಒಡಿಸ್ಕೊಂಡಿದ್ರು ಕೂಡ ನೀವು ಕರೆಕ್ಟಾಗಿ ಹೇಳಿ, ಇಲ್ಲಿ ಮುಟ್ಕೊಂಡು ಹೇಳಿ. ನಿಮ್ಮ ರಭಸ ಕಡಿಮೆ ಆಗಿದೆಯಾ? ನಿಮ್ಮ ತುಂಟುತನ ಕಡಿಮೆ ಆಗಿದೆಯಾ? ನಿಮ್ಮ ರಸಿಕತನ ಕಡಿಮೆ ಆಗಿದೆಯಾ? ನೀವು ತಿನ್ನೋ ಊಟ ಕಡಿಮೆ ಆಗಿದೆಯಾ? ಮಲಗೋ ನಿದ್ದೆ, ಅಯ್ಯೋ ಊರು ಸಂತೆನಲ್ಲಿ ತಮಟೆ ಹೊಡಿತಿದ್ರು ಟನ್ 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 ಅಂತ. ಗಡದ್ದಾಗ ಸಂತೆಲೂ ಕೂಡ ನಿದ್ದೆ ಮಾಡೋ ತಾಕತ್ತಿರೋದು ಶನಿವಾರ ಹುಟ್ಟಿದವ್ರಿಗೆ. ಕರೆಕ್ಟಾಗಿ ಹೌದು ಅಲ್ವೋ ಹೇಳಿ. ಏನ್ ಸೌಂಡ್ಗಳಾದ್ರೂ ಬರ್ಲಿ, ಅಯ್ಯೋ ನಾನು ಮಲಗಬೇಕು ಅಂತ ನಿರ್ಧಾರ ಮಾಡಿದ ಮೇಲೆ ನಿಮ್ಮಷ್ಟು ಹಸುವೆ ತಡ್ಕೊಳ್ಳೋರು ಯಾರೂ ಇಲ್ಲ, ನಿಮ್ಮಷ್ಟು ಬಕಾಸುರರು ಯಾರೂ ಇಲ್ಲ. ತಿನ್ನೋಕೆ ಕುತ್ಕೊಂಡ್ರೆ 4 ಆಳೇನು 8 ಆಳು ಊಟ ಕೂಡ ಗಡದ್ದಾಗಿ ತಿನ್ನತಕ್ಕಂಥ ಜೀರ್ಣಿಸ್ಕೊಳ್ಳೋ ತಾಕತ್ತು ಜಾಸ್ತಿ ನಿಮಗೆ. ಹೌದೋ ಅಲ್ವೋ ಹೇಳಿ. ಇನ್ನೂ ಒಂದು ಬೇಜಾರು ಮಾಡ್ಕೋಬೇಡಿ, ನಿಮಗೆ ಕಾಮವೂ ಜಾಸ್ತಿಯೇ ಶನಿವಾರ ಹುಟ್ಟಿದವರಿಗೆ. ಕೆಲವೊಂದು ಮಿಸ್ಸೇ ಮಾಡ್ಕೊಳ್ಳಲ್ಲ, ಅದರ ಪಾಡಿಗೆ ಅದು ನಡಿಬೇಕು. ಅದರ ಪಾಡಿಗೆ ಅದರ ನಡಿಬೇಕು. ಹೌದೋ ಅಲ್ವೋ ಹೇಳಿ. ಎಲ್ಲ ಬೇಕು, ನಿದ್ದೆ ಬೇಕು, ಊಟ ಬೇಕು. ಅವಮಾನ ಯಾರಾದ್ರೂ ಅವಮಾನ ಮಾಡಿಬಿಟ್ರೆ ನಿದ್ದೆ ಬರಲ್ಲ ಮಕ್ಕಳೇ. ಶನಿವಾರ ಹುಟ್ಟಿದವ್ರನ್ನ ಹೋಗಿ ಕೇಳಿ ನಿದ್ದೆ ಹೆಂಗ್ ಬರುತ್ತೆ ಅಂತ. ಅದ್ ಹೆಂಗೋಪ್ಪ ಅಚ್ಚುಕಟ್ಟಾಗಿ ತಿಂದೆ, ದಿಂಬು ಕೊಟ್ಟೆ, ಅದಿದ್ದಿದ್ದೆ ಬೆಳಿಗ್ಗೆ ಎದ್ದ ಮೇಲೆ ಬಾರಿಸ್ಕೊಳ್ಳೋದೆ. ಈ ಜೈಲರ್ ಹತ್ರ ಹೊಡೆಸ್ಕೊಳ್ಳೋ ತರ ಬೆಳಿಗ್ಗೆ ಬೈಸ್ಕೊಳ್ಳೋ ತರ ಅದಿದ್ದಿದ್ದೆ ಸರ್. ಏನ್ ಮಾಡಕ್ಕಾಗುತ್ತೆ? ನಿದ್ದೆ ಬಿಡ್ಸ್ ಮಾಡಕ್ಕಾಗುತ್ತೆ? ನಡೀರಿ ಹೋಗಿ ಮಲ್ಕೊಳ್ಳೋಣ ಅನ್ನತಕ್ಕಂಥದ್ದು. ಎಲ್ರು 8 ಅವರ್ ಕೆಲಸ ಮಾಡ್ತಾರೆ ಅಂದ್ರೆ 24 ಗಂಟೆ 48 ಗಂಟೆ ಕೂಡ ನಿದ್ದೆ ಊಟ ಬಿಟ್ಟು ಕೆಲಸ ಮಾಡೋದ್ರಲ್ಲಿ ನಿಮಗೆ ನೀವೇ ಸಾಟಿ. ಹೌದೋ ಅಲ್ವೋ? ಶನಿವಾರದವರು ಎಷ್ಟು ಜನ ಇದ್ದೀರಿ? ನಿಮ್ ಕಡೆಯವರಿದ್ದಾರೆ, ಕಮೆಂಟ್ ಹಾಕಿ, ಕಾಯ್ತಿರ್ತಾನೆ. ನೆಕ್ಸ್ಟ್ ಇದೆ ಆಗಾಗ ಈ ರಾಶಿ, ನಕ್ಷತ್ರ, ತಿಥಿ, ಹುಟ್ಟಿದವರು, ನಿಮ್ ಶಕ್ತಿ, ಹೆಂಗಾದ್ರೂ ಸರಿ, ಎಲ್ಲಾದ್ರೂ ಸರಿ, ಒಂದು 500 ರೂಪಾಯಿ ಇಲ್ಲ 5,000 ರೂಪಾಯಿ ದುಡ್ಡು ಎತ್ತಿಟ್ಟೇ ಇರ್ತೀರಿ ಶನಿವಾರ ಹುಟ್ಟಿದವ್ರು. ನಿಮಗೆ ಬೇಕಾದಷ್ಟು ದುಡ್ಡು ಇಲ್ದೇ ಇರಬಹುದು, ಆದ್ರೆ ನಿಮಗೆ ಬೇಕಾಗುವಷ್ಟು ದುಡ್ಡು ಎತ್ತಿಟ್ಕೊಂಡಿರ್ತೀರಿ ಎಮರ್ಜೆನ್ಸಿಗೆ. ಹೌದು ಅಲ್ವೋ ಹೇಳಿ. ಅಕ್ಕಿ ಡಬ್ಬದಲ್ಲಾಗ್ಲಿ, ಸಾಸಿವೆ ಡಬ್ಬದಲ್ಲಾಗ್ಲಿ, ಎಲ್ಲೋ ಯಾವ್ದೋ ಪರ್ಸಲ್ಲಾಗ್ಲಿ, ಇನ್ಯಾವುದೋ ಬುಕ್ಕಲ್ಲಾಗ್ಲಿ, ಇನ್ಯಾವುದೋ ಚಿಕ್ಕ ಕಾಯಿನ್ಸ್ ಆಗಲಿ ಎತ್ತಿಟ್ಟಿರುತ್ತೀರಿ. ಹೌದೋ ಅಲ್ವೋ? ಕಮೆಂಟ್ಸ್ ಹಾಕ್ತೀರಿ, ನಾನು ಕಾಯ್ತಿರ್ತೀನಿ. ನಿಮಗೆ ಬೇಕಾದಷ್ಟು ದೇವ್ರು ದುಡ್ಡು ಕೊಡದಿದ್ರು ನಿಮಗೆ ಬೇಕಾಗೋ ಹಾಗೆ ಬೇಕಾಗೋ ಅಷ್ಟು ದುಡ್ಡನ್ನ ಸಂಪಾದಿಸಿಕೊಳ್ಳುವಂತ ಏಕೈಕ ವಾರದ ದಿನ ಶನಿವಾರದ ದಿನ. ಮುಂದಿನ 20 ವರ್ಷಕ್ಕೆ 20ನೇ ವಯಸ್ಸಿಂದಲೇ ಪ್ಲಾನ್ ಮಾಡೋ ಅಂತ ತಾಕತ್ತು ಶನಿವಾರ ಹುಟ್ಟಿದವ್ರಿಗೆ ಮಾತ್ರನೇ ಇರುತ್ತೆ. ಹೌದೋ ಅಲ್ವೋ? ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಹಾಕಿ, ಕಾಯ್ತಾ ಇರ್ತಾನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ಶನಿವಾರ ಇವತ್ತು ಸಂಜೆ ಖಂಡಿತ ಕಾಯ್ತಿರ್ತೀರಿ. ನಾನು ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಕೆಲವೊಂದು ಪರಿಹಾರಗಳು ಹೇಳ್ತಿರ್ತಾನೆ. ಅದನ್ನ ಸಾಮೂಹಿಕವಾಗಿ ಎಲ್ಲರೂ ಮಾಡ್ಕೋಬಹುದು. ಬಟ್ ಆಯಾಯ ಜಾತಕಸ್ಥರಿಗೆ, ಆ ಅದೃಷ್ಟಶಾಲಿಗಳಿಗೆ ಯಾರಿಗೆ ಕರೆ ಸಿಗುತ್ತೋ, ತುಂಬಾ ಜನ ಗುರುಜಿ ನಮ್ ಕಾಲ್ ಅಟೆಂಡ್ ಮಾಡಿ ಎಲ್ಲಿ ಗೊತ್ತಾಗುತ್ತೆ ಆನ್ಲೈನಲ್ಲಿ ಮಕ್ಕಳೇ. ಅಷ್ಟು ಸಾವಿರಾರು ಕರೆ ಬರ್ತಿರುತ್ತೆ. ಕ್ಷಮೆ ಇರಲಿ, ಪ್ರಯತ್ನ ಅಂತೂ ನಾನು ಮಾಡ್ತೇನೆ. ಆಯ್ತ್ರೋ? ದೈವಿಚ್ಛ. ಯಾರಿಗೆ ಸಿಗುತ್ತೋ ಅದೃಷ್ಟ ಮಾತಾಡೋಣಂತೆ. ನಿಮ್ಮ ಡೇಟ್ ಆಫ್ ಬರ್ತು, ಟೈಮಿಂಗ್ಸು, ಬರ್ತ್ ಪ್ಲೇಸು ಇದು. ಅದಿಲ್ಲ ಅಂದ್ರೆ ನಿಮ್ಮ ಮದುವೆಯಾದ ಡೇಟು, ಮದುವೆಯಾದ ಸಮಯ, ಹೆಚ್ಚು ಕಡಿಮೆ ಸಮಯ ಅದು ಕೊಡಿ ಸಾಕು. ಇಲ್ಲ ನಿಮ್ಮ ಮೊದಲನೇ ಮಗುವಿನ ಡೇಟ್ ಆಫ್ ಬರ್ತು, ಟೈಮಿಂಗ್ಸ್ ಕೊಡಿ, ಅದ್ರ ಮೇಲೆ ಕೂಡ ಹೇಳಬಹುದು. ಯಾವುದೂ ಇಲ್ಲ, ಅದೂ ಬೇಡ, ತಾಂಬೂಲ ಮುಖೇನ ಹೇಳಬಹುದು, ಅಷ್ಟಮಂಗಳ ಪ್ರಶ್ನೆ ಮೂಲಕ ಹೇಳಬಹುದು. ಇದೆ ಈ ಮಹಾವಿದ್ಯೆ. ನೋಡೋಣ ಸಂಜೆ ಇವತ್ತು 5:30 ಮೇಲೆ ನಾನು ನಿಮ್ಮ ಜೊತೆ ಸಿಗ್ತೇನೆ ಅಂತ ಹೇಳ್ತಾ, ಶನಿವಾರ ಮೇಷರಾಶಿ
ಅಶ್ವಿನಿ ನಕ್ಷತ್ರದಲ್ಲಿ ಚಂದ್ರನಿದ್ದು ಹಸ್ತ ನಕ್ಷತ್ರದಲ್ಲಿ ಕೇತು ಇದ್ದಾನೆ. ಸೊ ಇಬ್ಬರು ಅದಲು ಬದಲಾವಣೆ ಇರೋದ್ರಿಂದ ತೊಂದರೆಗಳೇನೂ ಇಲ್ಲ, ಚೆನ್ನಾಗಿದೆ. ಎಂಥ ಸಮಸ್ಯೆ ಬಂದರೂ ಕೂಡ ನಿಭಾಯಿಸ್ಕೊಂಡು ಹೋಗತಕ್ಕಂಥ ಅದ್ಭುತವಾದಂಥ ಒಂದು ದಿನ, ಚೆನ್ನಾಗಿದೆ. ವಿಪರೀತ ರಾಜಯೋಗ, ಧೈರ್ಯ, ಸಾಹಸೆ, ಲಕ್ಷ್ಮಿ ಚೆನ್ನಾಗಿದೆ. ಚಂದ್ರ ನಗು, ಖುಷಿ, ಸಂಭ್ರಮ ತಂದು ಕೊಡ್ತಾನೆ. ಆದ್ರೆ ಕೇತು ಸಾರದಲ್ಲಿರೋದ್ರಿಂದ ಸ್ವಲ್ಪ ದೈವ ಕಾರ್ಯಗಳ ಕಡೆ ಗಮನ ಕೊಡಿ. ಯಾರೋ ಪುರೋಹಿತರಿಗೆ, ಅರ್ಚಕರಿಗೆ, ಬಡವರಿಗೆ, ಪಶುಗಳಿಗೆ, ಪಕ್ಷಿಗಳಿಗೆ, ಜನಗಳಿಗೆ ಕೊಡಬೇಡಿ. ಹಂಗನ್ಸುತ್ತೆ, ಬೇಡ. ಯಾವ್ದು ಪಶು ಪಕ್ಷಿಗಳಿಗಾದ್ರೂ ಒಂದಷ್ಟು ತಿಂಡಿ, ದವಸ ಧಾನ್ಯ ಹಾಕ್ಬಿಟ್ಟು ಹೋಗಿ, ಇನ್ನೂ ಅಷ್ಟು ಒಳ್ಳೆಯದು. ವೃಷಭ ರಾಶಿ, ವಿಶೇಷವಾಗಿ ಚಂದ್ರ 12ನೇ ಮನೆ, ಜಾಗ್ರತೆ, ದೂರ ಪ್ರಯಾಣ, ದೂರದ ಕೆಲಸ, ದೂರದ ವ್ಯವಹಾರ. ಅಲ್ಲಿ ನೋಡಿ, ಅಲ್ಲಿ ಯಾವುದೋ ಭೂತಾನಿಂದ ಎಷ್ಟೋ ಸಾವಿರ ಕ್ವಿಂಟಲ್ ಅಡಿಕೆ ತರಿಸ್ತಿದ್ದಾರಂತೆ. ಯಾಕೆ ಬೇಕು? ಯಾಕೆ ನಮ್ಮೂರಲ್ಲಿ ಅಡಿಕೆ ಬೆಳೀತಿಲ್ಲ? ನಮ್ಮೂರಲ್ಲೇ ಅಡಿಕೆ ಬೆಳಿಲಿಕ್ಕೆ ಅದಕ್ಕೊಂದೇನೋ ಒಂದು ಮಾಡಿ. ಏನಕ್ಕೆ ಇಂಪೋರ್ಟ್ ಮಾಡಿಸ್ಕೋಬೇಕು? 17-20 ಸಾವಿರ ಟನ್ ಏನಕ್ಕೆ ಬೇಕು ಮಕ್ಕಳು? ನಮ್ಮ ಅಡಿಕೆ ಬೆಳಿತಿರೋ ಅಡಿಕೆ ಬೆಳೆಗಾರರು ಏನು ಕೈ ಚಿಪ್ಪಿಟ್ಕೋಬೇಕಾ? ಯೋಚನೆ ಮಾಡಿ. ಧರ್ಮವೇನಾ? ಅಡಿಕೆ ಬೆಳೆಗಾರರಿಗೆ ಇನ್ನಷ್ಟು ಎಕರೆಗಳನ್ನ ಜಾಸ್ತಿ ಮಾಡ್ಲಿಕ್ಕೆ ಏನೊಬ್ಬ ನಾವು ಆಯ್ಕೆ ಮಾಡಿದ ನಾಯಕರುಗಳು ಇದ್ರ ಬಗ್ಗೆ ಮಾತಾಡಲ್ಲ. ನಾವು ಮಾಡಿದ ಮೂರ್ಖತ್ವದ ಪರಮಾವಧಿ. ಎಷ್ಟು ಒಂದು 20-25 ವರ್ಷದಿಂದ ಶಿರಾಡಿ ಘಾಟ್ ಕಥೆ ನೋಡಿ. ಹೌದು, ನಮ್ಮ ತುಳುನಾಡು. ನಾ ಹೇಳ್ತಿರ್ತೇನಲ್ವಾ ಮಕ್ಕಳೇ, ಆಗಾಗ ನಾವು ಕನ್ನಡದವ್ರು ಮಾತಾಡಲ್ಲ, ಬೇರೆಯವರು ನಿಂತು ಮಾಡಿಸ್ಕೋತಾರೆ. ಅದ್ ನಿಂತ್ಕೊಂಡ್ರೆ 3 ಇಲ್ಲ 5 ವರ್ಷದಲ್ಲಿ ಮುಗಿಯುತ್ತೆ. ಎಂತೆಂಥದ್ದು ಸಮುದ್ರದ ಒಳಗಡೆ ಎಲ್ಲ ಕಟ್ತಿದಾರಂತೆ ರೋಡು. ಶಿರಾಡಿ ಘಾಟಿಗೆ ಏನಾಗಿದೆ? ಬಾರ್ಡ್ರ್ ಅಲ್ವಾ? ನಮ್ಮ ಮಂಗಳೂರು ಕನ್ನಡಿಗರು ಅಂತ ಹೇಳ್ದ ಅಂದ್ರೆ, ತುಳು ಜನ ಅಂತ ಹೇಳ್ದ ಅಂದ್ರೆ ಬಿಡ ಅನ್ನೋ ಒಂದು ಕೇವಲವಾಗಿ ನಡ್ಕೊಳ್ಳೋಂಥ ವ್ಯಕ್ತಿಗಳಾಗ್ಬಿಟ್ಟಿದ್ದಾರೆ ಮಕ್ಕಳೇ. ಅದು ಉತ್ತರ ಕರ್ನಾಟಕ ಇರ್ಬೋದು, ಬಾರ್ಡರ್ ಪ್ಲೇಸ್ಗಳು ನೋಡಿ ಹೊಟ್ಟೆ ಉರಿಯುತ್ತೆ. ಇದೇ ಮಕ್ಕಳೇ, ಹೇಳ್ಬಾರ್ದು. ಧರ್ಮ ಸಂಕಟ. ದೂರದ ಬೆಟ್ಟ ನುಣ್ಣಗೆ. ವೃಷಭ, ದೂರ ಬೆಟ್ಟ ನುಣ್ಣಗೆ, ದೂರದ ಕೆಲಸ, ದೂರದ ವ್ಯವಹಾರ, ಒತ್ತಡವೇ, ಎಳೆದಾಟವೇ, ಜಾಗ್ರತೆ, ದೊಡ್ಡ ರಿಸ್ಕ್ ಬೇಡ. ಮಿಥುನ ರಾಶಿ, ಧಾರ್ಮಿಕ ಕಾರ್ಯಗಳು, ಧಾರ್ಮಿಕ ಚಿಂತನೆಗಳು, ವೈದ್ಯಕೀಯ ಉಪಕರಣಗಳು, ವೈದ್ಯಕೀಯ ರಂಗದಲ್ಲಿ ವೃತ್ತಿ, ಉದ್ಯೋಗ, ವ್ಯವಹಾರ, ಕೆಲಸ ಕಾರ್ಯ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ಚೆನ್ನಾಗಿದೆ, ತೊಂದರೆ ಇಲ್ಲ. ಕರ್ಕಾಟಕ ರಾಶಿ, ವಿಜಯ ಮಸ್ತು, ಚೆನ್ನಾಗಿದೆ, ಧೈರ್ಯ ಮಸ್ತು. ಅಂದುಕೊಂಡಂತ ಕೆಲಸ ಕಾರ್ಯ ವ್ಯವಸ್ಥಿತವಾಗಿ ಅದ್ಭುತವಾಗಿ ನಡೆಯತಕ್ಕಂಥ ಒಂದು ದಿನವಾಗಿರುತ್ತೆ, ಚೆನ್ನಾಗಿದೆ. ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಹೈನುಗಾರಿಕೆ, ತೋಟಗಾರಿಕೆ, ಕೃಷಿಗಾರಿಕೆ ಅನುಕೂಲ ಸಿಂಧು. ಸಿಂಹರಾಶಿ, ಗೌರವಕ್ಕೆ ಸ್ವಲ್ಪ ಎಚ್ಚರಿಕೆ, ಹಿರಿಯರ ಆರೋಗ್ಯದಲ್ಲಿ ಎಚ್ಚರಿಕೆ. ಯಾಕಂದ್ರೆ ಚಂದ್ರ ಕೇತು ಅಲ್ಲಿ ಬಂದು ಕುಜನ್ ಮನೆಯಲ್ಲಿ ಕುಳಿತಿದ್ದಾನೆ. ಸೊ ಏನಾದ್ರೂ ಹಿರಿಯರಿಗೆ, ತುಂಬಾ ದೊಡ್ಡದಾದಂತ ಹಿರಿಯರಾಗಿದ್ದೀರಿ, ದೊಡ್ಡ ಜವಾಬ್ದಾರಿ, ದೊಡ್ಡ ಕೆಲಸ, ದೊಡ್ಡ ವ್ಯವಹಾರ, ಸ್ವಲ್ಪ ಟೆನ್ಷನ್ ಇರ್ತಕ್ಕಂಥದ್ದಿದ್ದರೂ ಆ ಕೇತು ಚಂದ್ರ ನಕ್ಷತ್ರದಲ್ಲಿದ್ದಾನೆ, ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಕನ್ಯಾ ರಾಶಿ, ನಿಮಗೂ ಚಂದ್ರನಿಗೂ ಆಗೋದಿಲ್ಲ ಅಂತ ಚಂದ್ರ ಮರೆಯಾಗಿರುವುದರಿಂದ ಒಳ್ಳೆಯದೇ ಆಗತಕ್ಕಂಥದ್ದಾಗುತ್ತೆ. ನಮ್ಮ ಕೆಲಸ ಕಾರ್ಯ, ಆಕಸ್ಮಿಕ ದೂರ ಪ್ರಯಾಣ, ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಆಗ್ತಕ್ಕಂಥದ್ದು, ಜನಗಳಿಗೆ ಸಂಬಂಧಿತ ಆ ಒಂದು ಖುಷಿ ಕೊಡತಕ್ಕಂಥ ಕೆಲಸಗಳು, ಮೇಕಪ್ಪು, ಬ್ಯೂಟಿ ಪಾರ್ಲರು, ಅಲಂಕಾರ, ಈವೆಂಟ್ ಮ್ಯಾನೇಜ್ಮೆಂಟ್ ಅನುಕೂಲ ಸಿಂಧು. ತುಲಾ ರಾಶಿ, ಕೇಂದ್ರದಲ್ಲಿ ಚಂದ್ರ ಇರೋದು ಒಳ್ಳೆಯದೇ, ಆದರೂ ಸ್ವಲ್ಪ ಬಾಧಕ. ಕೇತು ನಕ್ಷತ್ರದಲ್ಲಿ ಇರುವುದರಿಂದ, ಆ ಕೇತು ಚಂದ್ರ ನಕ್ಷತ್ರದಲ್ಲಿ ಇರೋದ್ರಿಂದ ಸ್ವಲ್ಪ ಬಾಧೆ, ಉದ್ಯೋಗದಲ್ಲಿ ಟೆನ್ಷನ್, ಅಂದುಕೊಂಡಂತ ಸ್ಥಾನ, ಅಂದುಕೊಂಡಂತ ಗೌರವ, ಅಂದುಕೊಂಡಂತ ಇನ್ಕಮ್ ಇಲ್ಲ ಅನ್ನೋ ಒಂದು ತೊಳಲಾಟ ಅನ್ಸುತ್ತೆ. ಹತ್ತಿರದಲ್ಲಿ ಗ್ರಾಮ ದೇವಿಗೆ ಒಂದು ಪುಟ್ಟದಾಗಿ ಹೊರಗಡೆ ಒಂದು ನಿಂಬೆಹಣ್ಣಿನ ದೀಪ ಹಚ್ಚಿ ಆ ಹುಳಿ ತತ್ವ ದೂರ ಹೋಗುತ್ತೆ, ಕೇತು ತತ್ವ. ವೃಶ್ಚಿಕ ರಾಶಿ, ವಿಜಯ ಮಸ್ತು, ತುಂಬಾ ವಿಶೇಷ, ಕೆಲಸ ಕಾರ್ಯ ತುಂಬಾ ಅದ್ಭುತವಾಗಿ ನಡೆಯತಕ್ಕಂಥ ದಿನ. ಎಂತ ಕೆಲಸ ಆದ್ರೂ 6ನೇ ಮನೆಯಲ್ಲಿ ಚಂದ್ರ, 11ನೇ ಮನೆಯಲ್ಲಿ ಕೇತು, ವಾವ್ ಸೂಪರ್. ಸರ್ಕಾರಿ ಮಟ್ಟದ ಕೆಲಸ, ಸ್ವಂತ ಕಾರ್ಯ, ಸ್ವಂತ ಬಿಸ್ನೆಸ್, ಸ್ವಂತ ವ್ಯವಹಾರ, ಇವೆಲ್ಲವುಗಳಿಂದಲೂ ವಿಶೇಷ ಪ್ರಗತಿ ಕಾಣತಕ್ಕಂಥ ಅದ್ಭುತವಾದಂಥ ಒಂದು ದಿನ, ಚೆನ್ನಾಗಿದೆ.
ಇನ್ನು ಧನುಸು ರಾಶಿ, ಪಂಚಮದಲ್ಲಿ ಚಂದ್ರ, ಅಷ್ಟಮಾಧಿಪತಿ ಇರೋದ್ರಿಂದ ಸ್ವಲ್ಪ ಜಾಗರೂಕತೆ, ಅಲ್ಲೊಂದು ಗೌರವ, ಹೆಸರು, ಕೀರ್ತಿ. ನೋಡಿ, ಜಾತಕದಲ್ಲಿ ಪಂಚಮ ಸ್ಥಾನ ಅನ್ನೋದು ತುಂಬಾ ವಿಶೇಷ. ನಿಮ್ಮ ಗೌರವ, ನಿಮ್ಮ ಕೀರ್ತಿ, ನಿಮ್ಮ ಹೆಸರು, ನಿಮ್ಮ ರಾಜಸ, ನಿಮ್ಮ ಶ್ರೀಮಂತಿಕೆ ಎಲ್ಲ 5ನೇ ಮನೆಯ ತೋರಿಸೋದು. ಪೂರ್ವ ಪುಣ್ಯ ಸ್ಥಾನ ಅಂತವೆ. ಅಂದ್ರೆ ಹಿಂದಿನ ಜನ್ಮದ ಪುಣ್ಯ, ಹಿಂದಿನ ಜನ್ಮದ ಗೌರವ, ಹಿಂದಿನ ಜನ್ಮದ ದಾನ, ಹಿಂದಿನ ಧರ್ಮದ ಅಧರ್ಮ, ಅನ್ಯಾಯ ಅದು ಬಂದಲ್ಲೇ ಕೂತಿರುತ್ತೆ. ನೆನ್ಪಿಟ್ಕೊಳ್ಳಿ. ನಾವು ಯಾರಿಗ್ ಮೋಸ ಮಾಡಿದ್ದೇವೆ 5ನೇ ಮನೆಯಿಂದ ನೋಡ್ಬೋದು. ನಾವು ಯಾರಿಗ್ ಒಳ್ಳೇದ್ ಮಾಡಿದ್ದೇವೆ ಅದು 5ನೇ ಮನೆಯಿಂದ ನೋಡ್ಬೋದು. ಪೂರ್ವ ಪುಣ್ಯ ಸ್ಥಾನ ಸುಮ್ಮನೆ ಅಲ್ಲ. ಪೂರ್ವ ಪುಣ್ಯ ಸ್ಥಾನ ಚೆನ್ನಾಗಿದ್ದರೆ ಸಾಡೆ ಸಾತಿ ಕೂಡ ನಿಮ್ಮನ್ನೇನೋ ಮಾಡೋಕ್ಕಾಗಲ್ಲ. ಅಷ್ಟಮ್ ಶನಿ ಕೂಡ ಏನೋ ಮಾಡೋಕ್ಕಾಗಲ್ಲ. ಪುಣ್ಯಾತ್ಮ ಕಣ, ಅವನೇನೋ ಪುಣ್ಯ ಮಾಡ್ಕೊಂಡು ಬಂದಿದ್ದಾನೆ ಅಂತ ಹೇಳ್ತೀವಿ. ತಲೆ ಮೇಲೆ ಬಂಡೆಗಳು ಬಿದ್ರು ತಪ್ಸ್ಕೊಬಿಡ್ತಾರೆ ಅಂತ ಹೇಳೋದೇ. ಹುಡುಕೊಂಡು ಬಂದು ಸ್ಥಾನ ಕೊಡುತ್ತೆ. ಕೆಲವ್ರು ನೋಡಿ ತುಂಬಾ ದೊಡ್ಡ ಮನೆತನದಲ್ಲಿ ಹುಟ್ಟಿರ್ತಾರೆ, ಬೀಡಾಡಿ ಗೂಳಿ ತರ ಸುತ್ತಾ ಇರ್ತಾರೆ. ಅವ್ರಿಗೇನು ಸಿಕ್ಕಿರೋಲ್ಲ. ಬಾಯ್ ಬಡ್ಕೊಂಡ್ರು, ದೇಶ ವಿದೇಶ ಹೋಗಿ ಬಾಯ್ ಬಡ್ಕೊಂಡ್ರು, ದೇಶ ವಿದೇಶ ಸುತ್ತಿದ್ರು, ಕಾಂಟ್ಯಾಕ್ಟ್ ಇದ್ರು. ವಿಜಯ್ ಮಲ್ಯ ನೋಡಿ, ಪೂರ್ವ ಪುಣ್ಯ ಸ್ಥಾನ ಡಮಾಲು. ಪೂರ್ವ ಪುಣ್ಯ ಸ್ಥಾನ ಚೆನ್ನಾಗಿದ್ರೆ ಜಯಲಲಿತಾ, ಎಲ್ಲೋ ಹುಟ್ಟಿದಂತ ಜಯಲಲಿತಾ ಇಡೀ ನಾಡಿಗೆ ಅಮ್ಮ ಆಗ್ತಾಳೆ. ಎಲ್ಲೋ ಹುಟ್ಟಿದಂತ MGR, ಎಲ್ಲೋ ಇದ್ದಂತ ರಾಜ್ಕುಮಾರ್, ನೆನಪಿಟ್ಟುಕೊಳ್ಳಿ. ಪೂರ್ವ ಪುಣ್ಯ ಸ್ಥಾನ ಅನ್ನೋದು ಅಂತ ವಿಶೇಷ. ಯಾರೋ ಎಲ್ಲೋ ಇದ್ದವನನ್ನ ಕರ್ಕೊಂಡು ಬಂದು ನಿಲ್ಸುತ್ತೆ. ಆ ಪೂರ್ವ ಪುಣ್ಯ ಸ್ಥಾನ ನನಗೂ ಚೆನ್ನಾಗಿರೋದ್ರಿಂದಲೇ ನಿಮ್ಮ ಸೇವೆಗೆ ಬಂದಿರೋದು. ಸೊ ಧನಸ್ಸು ಪೂರ್ವ ಪುಣ್ಯ ಸ್ಥಾನ. ಇವತ್ತು ಸ್ಥಾನಾಧಿಪತಿ ಚೆನ್ನಾಗಿದ್ದಾನೆ, ಬಟ್ ಅಷ್ಟಮಾಧಿಪತಿ ಪೂರ್ವ ಪುಣ್ಯದಲ್ಲಿರೋದ್ರಿಂದ ಹಿರಿಯರ ವಿಚಾರದಲ್ಲಿ ಇವತ್ತೇನಾದ್ರೂ ಆಯ್ತು ಅಂದ್ರೆ ಒಂದು 11 ಜನ 3 ಜನ ಯಾರಾದ್ರೂ ವಯಸ್ಸಾದ ಅವರಿಗೆ ಪಿತೃ ಪಕ್ಷ ಅಲ್ವಾ, ಹೋಗ್ಬಿಟ್ಟು ಒಂದು ಊಟ, ಬಟ್ಟೆ ವ್ಯವಸ್ಥೆ, ಚಪ್ಪಲಿ ಈ ತರದ್ ಕೊಡ್ತಾ ಬನ್ನಿ. ತುಂಬಾ ಒಳ್ಳೇದಾಗುತ್ತೆ. ಇರತಕ್ಕಂಥ ಹೊರೆ ಕಡಿಮೆ ಆಗುತ್ತೆ. ಇನ್ನು ವಿಶೇಷವಾಗಿ ಮಕರ ರಾಶಿ, ಶುಕ್ರ ಬದಲಾವಣೆ ಆಗ್ಬಿಟ್ಟಿದೆ, ಚೆನ್ನಾಗಿದೆ. ಚಂದ್ರ ಶುಕ್ರ ಮುತ್ತು ರತ್ನಗಳ ವ್ಯಾಪಾರ, ಟ್ರಾವೆಲ್ಸು, ಟೂರು, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ರಿಯಲ್ ಎಸ್ಟೇಟು, ಪ್ರಾಪರ್ಟಿ, ಅಲಂಕಾರ, ಬಂಗಾರ, ಬೆಳ್ಳಿ, ಮುತ್ತು ರತ್ನಗಳು, ಅದ್ಭುತ ಪ್ರಗತಿ. ಇನ್ನು ಕುಂಭರಾಶಿ, ವಿಜಯಮಸ್ತು. ತುಂಬಾ ವಿಶೇಷವಾಗಿ ನಡೀತಕ್ಕಂಥದ್ದಾಗುತ್ತೆ. ವ್ಯಾಪಾರ, ವ್ಯವಹಾರ, ಉದ್ಯೋಗ ತುಂಬಾ ಅನುಕೂಲ, ಚೆನ್ನಾಗಿದೆ. ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಕಸ್ಟಮರ್ ಸರ್ವಿಸ್ ಇರ್ಬೋದು, ಟೆಲಿಕಮ್ಯುನಿಕೇಶನ್ ಇರ್ಬೋದು, ಶುಕ್ರನಿಗೆ ಸಂಬಂಧಪಟ್ಟಂತ ಜ್ಯೋತಿಷ್ಯ ಇರ್ಬೋದು, ಆಕ್ಟಿಂಗ್ ಇರ್ಬೋದು, ಸೀರಿಯಲ್ಸ್ ಇರ್ಬೋದು, ಪ್ರೊಡಕ್ಷನ್ ಹೌಸ್ ಇರ್ಬೋದು, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಹೋಟೆಲು, ಕುಣಿತ, ಮೋಜು, ಮಸ್ತಿ, ಆಮದು ರಫ್ತು, ಈ ತರದ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಮೀನರಾಶಿ, ಚಂದ್ರ ಕೇತು ಸಾರದಲ್ಲಿ ಸ್ವಲ್ಪ ಯಾಕೋ ಹುಳಿ ಮಾತು, ಮನಸ್ಸು, ಆಲೋಚನೆ. ಆದರೆ ಕೇತು ತಮಾಷೆಯಾಗಿ ಚಂದ್ರನ ಸಾರದಲ್ಲಿ ಕೇಂದ್ರದಲ್ಲಿರೋದ್ರಿಂದ ಚೆನ್ನಾಗಿದೆ. ಹಾಲು, ಬೆಣ್ಣೆ, ತುಪ್ಪ, ಹೋಟೆಲು, ಟ್ರಾವೆಲು, ವೆಹಿಕಲ್, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಆಮೇಲೆ ವಿಶೇಷವಾಗಿ ಬುದ್ಧಿವಂತಿಕೆಯ ಕೆಲಸ ಕಾರ್ಯಗಳು, ಚಾರ್ಟರ್ಡ್ ಅಕೌಂಟೆನ್ಸಿ, ಫೈನಾನ್ಷಿಯಲ್ ಅಡ್ವೈಸರ್, ಲೀಗಲ್ ಅಡ್ವೈಸರ್, ಲೋನ್ ಅಡ್ವೈಸರ್, ಮೆಡಿಕಲ್ ಅಡ್ವೈಸರ್, ಇನ್ಶೂರೆನ್ಸ್ ಅಡ್ವೈಸರ್, ಫಾರ್ಮಸ್ಯೂಟಿಕಲ್ ಲೈನಲ್ಲಿ ಕೆಲಸ ಕಾರ್ಯ ಮಾಡ್ತಿರತಕ್ಕಂಥವ್ರು ವಿಶೇಷ ಅಭಿವೃದ್ಧಿ. ನಿಮಗೆ ಥ್ರೋಟ್ ಇನ್ಫೆಕ್ಷನ್ ಇಲ್ಲ ತಲೆ ಭಾರ, ಏನೋ ಒಂದು ಇನ್ಫೆಕ್ಷನ್ಗಳ ಭಾವ, ಮನೇಲಿ ಒಂದು ಪುಟ್ಟದಾಗಿ ಒಂದು ಹೊಂಗೆ ಎಣ್ಣೆ ದೀಪ ಹಚ್ಕೊಳ್ತಕ್ಕಂಥದ್ದು ಮಾಡಿ ಸಮಾಧಾನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.